ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನೀವೀಗ ನೋಡ್ತಾ ಇದ್ದೀರಾ NCERT ಜನರಲ್ ಸೈನ್ಸ್ ಇನ್ ಕನ್ನಡ. ನಾನು ಸಿಂಧು MS. ನೀವಿನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ. ಐಡಿಯಾಸ್ ಫೋರಮ್ನ ಕೋರ್ಸ್ಗಳ ವಿವರ ಎಲ್ಲ NCERT ವಿಡಿಯೋಗಳು ಹಾಗೆ DSCRT ವಿಡಿಯೋಗಳು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು ಹಾಗೂ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ. ನಿಮಗೆ NCERT ಜನರಲ್ ಸೈನ್ಸ್ ಬೇಕು ಅಂತಂದರೆ ನೀವು ಪ್ಲೇಲಿಸ್ಟ್ಗೆ ಹೋಗಿ ಆನಂತರ ಇಲ್ಲಿ ನೀವು ಸರ್ಚ್ ಮಾಡಿ NCERT ಜನರಲ್ ಸೈನ್ಸ್ ಅಂತ ಹೇಳಿ, ಅಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿ ನಿಮಗೆಲ್ಲ ಆಲ್ಮೋಸ್ಟ್ 6th ಸ್ಟ್ಯಾಂಡರ್ಡಿಂದ ಎಲ್ಲ ಚಾಪ್ಟರ್ಸ್ಗಳು ನಿಮಗಲ್ಲಿ ಸಿಗುತ್ತೆ. ಸೊ ಇವತ್ತಿನ ಒಂದು ಕಾನ್ಸೆಪ್ಟ್ 10th ಚಾಪ್ಟರ್ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ನಿಮಗೆ ಇದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಬರೋದು ರಿಫ್ಲೆಕ್ಷನ್ ಆಫ್ ಲೈಟ್, ಬೆಳಕಿನ ಪ್ರತಿಫಲನ. ನಿಮಗೀಗ ಆಲ್ರೆಡಿ ಬೆಳಕಿನ ಒಂದು ಪ್ರಾಪರ್ಟೀಸ್ ಏನೇನಿದೆ ಅಂತ ಹೇಳಿ ಗೊತ್ತಿದೆ. ಹಾಗೆ ಕೆಲವೊಂದಿಷ್ಟು ಲಾಸ್, 2 ಲಾ ಗೊತ್ತಿದೆ, ಅದರಲ್ಲೂ 2 ಲಾಸ್ ಗೊತ್ತಿದ್ದಾವೆ. ಪ್ರಾಪರ್ಟಿ ಅಂತ ಹೇಳಿದ್ರೆ ಲೈಟ್ ಟ್ರಾವೆಲ್ಸ್ ಇನ್ ಅ ಸ್ಟ್ರೈಟ್ ಲೈನ್, ಹೌದಲ್ವಾ? ಜೊತೆಗೆ ಲೈಟ್ಗೆ ಮೀಡಿಯಮ್ ಬೇಕಾ ಬೇಡವಾ ಅದನ್ನು ಫಸ್ಟು ತೀರ್ಮಾನ ಮಾಡಿ. ಸೌಂಡ್ಗೂ ಲೈಟ್ಗೂ ಡಿಫ್ರೆನ್ಸನ್ನು ತಿಳ್ಕೊಳ್ಳಿ. ಲೈಟ್ಗೆ ಆ್ಯಕ್ಚುಲಿ ಏನಾಗಿದೆ, ಮೀಡಿಯಮ್ ಬೇಕಾಗುತ್ತೆ ಟು ಟ್ರಾವೆಲ್. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತಂದರೆ ಲೈಟ್ಗೆ, ಬೆಳಕಿಗೆ ಏನಾಗುತ್ತೆ, ಮೀಡಿಯಮ್ ಬೇಕು, ಒಂದು ಮಾಧ್ಯಮ ಬೇಕು. ಆದರೆ ಸೌಂಡ್ಗೆ ಹಾಗೇನಿಲ್ಲ, ಗೊತ್ತಾಗ್ತಿದೆಯಾ? ಸೊ ನಾವು ನೋಡ್ಬೋದು ಲೈಟ್ನ ಒಂದು ಅಂದರೆ ಸ್ಪೀಡ್ ಆಫ್ ಲೈಟ್ ವ್ಯಾಲ್ಯೂ ಎಷ್ಟು ಗೊತ್ತಿದೆ ಅಲ್ವಾ? ವ್ಯಾಕ್ಯೂಮಲ್ಲಿ 3 × 10⁸ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಇನ್ ಸ್ಪೇಸ್ ಅಥವಾ ವ್ಯಾಕ್ಯೂಮ್ ಅಂತಲೂ ಸಹಿತ ಹೇಳ್ಬೋದು. ಸೊ ನೀವೀಗ ಎಂಟರ್ ಆಗೋಣ. ಈಗ ನಿಮಗೆ ಗೊತ್ತಿರೋಷ್ಟು ಇಷ್ಟು ಕಾನ್ಸೆಪ್ಟ್ ಗೊತ್ತಿರುತ್ತೆ. ನಿಮಗೆ ಗೊತ್ತಿರೋಂತಹ ಸಮ್ ಬೇಸಿಕ್ಸ್ ಅಬೌಟ್ ಲೈಟ್ ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ಹೇಗೆ ಲೈಟ್ನ ಒಂದು ಸ್ಪೀಡ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ ಬೈ ರೀಪ್ಲೇಸಿಂಗ್ ದ ಮೀಡಿಯಾ, ಇದ್ರ ಬಗ್ಗೆನೂ ಸಹಿತ ನಿಮಗೀಗ ಆಲ್ರೆಡಿ ಐಡಿಯಾ ಇದೆ. ಈಗ ನಮ್ಮ ಒಂದು ಪಾಠಕ್ಕೆ, ಈಗ ಏನಿದು 10th ಚಾಪ್ಟರಲ್ಲಿದೆಯಲ್ಲ, ಇದಕ್ಕೆ ಎಂಟರ್ ಆಗೋಣ. ರಿಫ್ಲೆಕ್ಷನ್ ಆಫ್ ಲೈಟ್, ಫಸ್ಟ್ ಕಾನ್ಸೆಪ್ಟ್ ಬೆಳಕಿನ ಪ್ರತಿಫಲನ. ಇದ್ರ ಬಗ್ಗೆ ಒಂದು ಲಾ ಗೊತ್ತಿದೆ ನಿಮಗೆ, ಲೈಟ್ ಲಾಸ್ ಅಂತ ಏನು ಹೇಳಿದ್ನಲ್ಲ ನಾನು, 2 ಲಾ ಇದ್ದಾವೆ. ಫಸ್ಟ್ ಲಾ ಏನು ಹೇಳುತ್ತೆ, ನಾವೇನು ರಿಫ್ಲೆಕ್ಷನ್ ಆಫ್ ಲೈಟ್ ಅಂತೇನು ಹೇಳಿದ್ವಲ್ಲ, ಇದನ್ನು ನಾವು ನಾರ್ಮಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇನ್ಸಿಡೆಂಟ್ ರೇ ಇದೇನಾಗಿರುತ್ತೆ, ಇದು ರಿಫ್ಲೆಕ್ಟೆಡ್ ರೇ. ಇವುಗಳ ಆ್ಯಂಗಲ್ ಏನಾಗಿರುತ್ತೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ಇವೆರಡೂ ಸಹಿತ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಇದನ್ನೇ ಫಸ್ಟ್ ಲಾ ಹೇಳುತ್ತೆ, ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದಿ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಗೊತ್ತಾಗ್ತಿದೆಯಾ? ರಿಫ್ಲೆಕ್ಷನ್, ನಾಟ್ ಅ ರಿಫ್ರಾಕ್ಷನ್. ರಿಫ್ರಾಕ್ಷನ್ ಬಗ್ಗೆ ಇದೇ ವಿಡಿಯೋದಲ್ಲಿ ಕಲಿತೀರಾ, ಮುಂದೆ ನೋಡ್ತಾ ಹೋಗಿ. ಈಗ ನೆಕ್ಸ್ಟ್ ನೋಡಿ, ಇಲ್ಲಿ ಏನು ನೋಡಿದ್ರಲ್ಲ, ಇದೊಂದು ಪ್ಲೇನ್, ಹಾಗೆ ದಿಸ್ ಒನ್ ಇಸ್ ಅ ನಾರ್ಮಲ್, ಇದು ಇನ್ಸಿಡೆಂಟ್ ರೇಟ್, ಹಾಗೆ ಇದು ರಿಫ್ಲೆಕ್ಟೆಡ್ ಲೈಟ್. ಈ ಇನ್ಸಿಡೆಂಟ್ ಲೈಟ್ ಹಾಗೆ ನಾರ್ಮಲ್ ಹಾಗೆ ರಿಫ್ಲೆಕ್ಟೆಡ್ ಲೈಟ್ ಇವೆಲ್ಲವೂ ಸಹಿತ ಏನಾಗಿರುತ್ತೆ, ಸಿಂಗಲ್ ಪ್ಲೇನಲ್ಲಿದೆ. ಗೊತ್ತಾಗ್ತಿದೆಯಾ? ಇದನ್ನು ನಾವೇನು ನೋಡ್ತೀವಿ, ಇದು ಸೆಕೆಂಡ್ ಲಾ ಆಫ್ ಲೈಟ್ ಅಂತ ಏನು ಹೇಳ್ತೀವಿ ನಾವು. ಗೊತ್ತಾಗ್ತಿದೆಯಾ? ಈ ರಿಫ್ಲೆಕ್ಷನ್ ಆಫ್ ಲೈಟಲ್ಲಿ ನೀವು ನೋಡೋದು ಇನ್ನೊಂದು ಥರ್ಡ್ ಲಾ ಒಂದು ಬರುತ್ತೆ. ಇದ್ರ ಬಗ್ಗೆ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಈ 2 ಲಾ ಏನಿದೆಯಲ್ಲ, ಈ 2 ಲಾನು ಸಹಿತ ಎಲ್ಲ ಸಿಚುಯೇಷನಲ್ಲೂ ಸಹಿತ ಅಪ್ಲಿಕೇಬಲ್ ಆಗುತ್ತೆ. ಇವತ್ತು ಈ ವಿಡಿಯೋದಲ್ಲಿ ನೀವೇನು ಮಾಡ್ತೀರಾ ಅಂದರೆ ರೇ ಡಯಾಗ್ರಾಮ್ಸ್ಗಳನ್ನು ಕಲಿತೀರಾ. ಆ ರೇ ಡಯಾಗ್ರಾಮ್ಸ್ ಎಲ್ಲ ಕಡೆಯೂ ಸಹಿತ ಇದೇ ಲಾ ಅಪ್ಲೈ ಆಗುತ್ತೆ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಯಾವಾಗಲೂ ಏನಾಗಿರುತ್ತೆ, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ಗೇ ಈಕ್ವಲ್ ಆಗಿರುತ್ತೆ. ಜೊತೆಗೆ ಇವು 3 ಸಹಿತ ಏನಾಗಿರುತ್ತೆ, ಒಂದೇ ಪ್ಲೇನಲ್ಲಿರುತ್ತೆ. ಗಮನಿಸ್ತಿದ್ದೀರಾ? ಅಪ್ಲಿಕೇಬಲ್ ಟು ಆಲ್ ರಿಫ್ಲೆಕ್ಟಿಂಗ್ ಸರ್ಫೇಸಸ್, ಸ್ಪೆರಿಕಲ್ ಸರ್ಫೇಸಸ್, ಗೋಳಿಯ ಮೇಲ್ಮೈ ಇರುವಂತಹ ಸರ್ಫೇಸ್ಗಳಲ್ಲೂ ಸಹಿತ ನಾವು ಈ ರೀತಿಯಾದಂಥದ್ದು ನೋಡ್ಬೋದು. ಇಮೇಜ್ ಬೈ ಪ್ಲೇನ್ ಮಿರರ್, ಪ್ರತಿಬಿಂಬ ಹೇಗೆ ಬರುತ್ತೆ, ಸಮತಲವಾದಂತಹ ದರ್ಪಣದಿಂದ. ನೆನ್ಪು ಮಾಡ್ಕೊಳ್ಳಿ, ವರ್ಚುವಲ್, ಎರೆಕ್ಟ್, ಹಾಗೆ ಲ್ಯಾಟ್ರಲಿ ಇನ್ವರ್ಟೆಡ್ ಆಗಿರುತ್ತೆ. ಲ್ಯಾಟ್ರಲಿ ಇನ್ವರ್ಟೆಡ್ ಅಂತಂದರೆ ಏನಿಲ್ಲ, ಜಸ್ಟ್ ನೀವು ನಿಂತ್ಕೊಂಡಾಗ ಬಲಗೈ ಎತ್ತಿದರೆ ನಿಮಗೇನು ತೋರಿಸ್ತಿರುತ್ತೆ ಅಲ್ಲಿ ಇಮೇಜಲ್ಲಿ, ಅಂದರೆ ಕನ್ನಡಿಲಿ ನೀವು ಬಿಂಬ ನೋಡ್ತಿರಲ್ಲ, ಅದು ಯಾವ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ನಿಮಗೆ ಎಡಗೈ ಎತ್ತಿದಿರೋ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಇದಿಷ್ಟು ನಿಮಗೆ ಬೇಸಿಕ್ಕಲ್ಲಿ ಹೇಳಿರುವಂಥದ್ದು. ಹಾಗೆ ಕಾನ್ವೆಕ್ಸ್ ಮಿರರ್, ಕಾನ್ಕೇವ್ ಮಿರರ್, ನಿಮ್ನ ದರ್ಪಣ ಹಾಗೆ ಪೀನ ದರ್ಪಣದಲ್ಲಿ ಪ್ರೊಡ್ಯೂಸ್ ಆಗುವಂತಹ ಒಂದು ಇಮೇಜ್, ಪ್ರತಿಬಿಂಬ ಹೇಗಿರುತ್ತೆ, ಅವುಗಳ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳ ಬಗ್ಗೆನೂ ಸಹಿತ ನಾವೀಗ ಆಲ್ರೆಡಿ ಅಧ್ಯಯನ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಹೆಚ್ಚಾಗಿ ಹೇಳೋದಕ್ಕೆ ಟೈಮ್ ವೇಸ್ಟ್ ಮಾಡ್ದೇನೆ ನೆಕ್ಸ್ಟ್ ಕಾನ್ಸೆಪ್ಟನ್ನು ನೋಡ್ತಾ ಹೋಗೋಣ. ಸ್ಪೆರಿಕಲ್ ಸರ್ಫೇಸ್, ಗೋಳಿಯ ದರ್ಪಣಗಳು. ಈಗ ನಿಮಗೆ ಗೊತ್ತಿರೋಂಥದ್ದೇನು, ಕಾನ್ವೆಕ್ಸ್ ಮಿರರ್ ಹಾಗೆ ಕಾನ್ಕೇವ್ ಮಿರರ್.
ಕಾನ್ಕೇವ್ಗೂ ಕಾನ್ವೆಕ್ಸ್ಗೂ ಕನ್ಫ್ಯೂಷನ್ ಆಗ್ತಿದೆ ಅಂತಂದರೆ ಒಂದು ಟ್ರಿಕ್ಕನ್ನು ಹೇಳ್ತೀನಿ. ಇದು ಆ್ಯಕ್ಚುಲಿ ಕಾನ್ಕೇವ್ ಲೆನ್ಸ್ ಆಗಿಬಿಡುತ್ತೆ. ಸೊ ಈ ಕಡೆ ಕನ್ಸಿಡರ್ ಮಾಡಬೇಡಿ, ಮಾಡಲ್ಲ ಅಲ್ವಾ, ನನಗೆ ಗೊತ್ತು ನೀವು ಮಾಡಲ್ಲ ಅಂಥೇಳಿ. ಇಲ್ಲಿ ಇದೆ. ಈಗ ಇದೇನಾಗಿದೆ, ಕೇವ್ ಅಂತಂದ್ರೇನು? ಗುಹೆಯ ಆಕಾರದಲ್ಲಿರುವಂಥದ್ದು ಯಾವುದು? ಕಾನ್ಕೇವ್, ನಿಮ್ನ ದರ್ಪಣ. ನೆಕ್ಸ್ಟ್ ಎರಡು ಉಬ್ಬುಕೊಂಡಿರುವಂಥದ್ದು ಕಾನ್ವೆಕ್ಸ್. ಇಲ್ಲಿ ನಾವು ಮಿರರ್ ಯೂಸ್ ಮಾಡ್ತಾ ಇದ್ದೀವಿ, ನೆನ್ಪಿಡ್ಕೊಳ್ಳಿ. ಜಸ್ಟ್ ನಾನು ನಿಮಗೆ ನೆನ್ಪಿಡ್ಕೊಳ್ಳೋಕ್ಕೋಸ್ಕರ ಹೇಳ್ತಾ ಇರೋದು. ಮಿರರ್ ಬೇರೆ, ಲೆನ್ಸ್ ಬೇರೆ. ಮಿರರ್ಗೂ ಲೆನ್ಸ್ಗೂ ಇರುವಂತಹ ಡಿಫ್ರೆನ್ಸ್ ಏನು ಅಂತಂದರೆ, ಇದರಲ್ಲಿ ಏನಾಗಿರುತ್ತೆ, ಎರಡೂ ಕಡೆನೂ ಸ್ಪೆರಿಕಲ್ ಇರುತ್ತೆ. ಆದರೆ ಮಿರರಲ್ಲಿ ಏನಾಗಿರುತ್ತೆ, ಒಂದು ಕಡೆ ಪ್ಲೇನ್ ಇರುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಹೋಗೋಣ. ಕಾನ್ವೆಕ್ಸ್, ಕಾನ್ಕೇವ್ ಎರಡು ರೀತಿಯಾದಂತಹ ಎರಡು ಸರ್ಫೇಸ್ ಸ್ಪೆರಿಕಲ್ ಸರ್ಫೇಸಸ್ಗಳು ಇರುತ್ತೆ. ಸೆಂಟರ್ ಆಫ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಈಗ ಇದ್ರ ಬಗ್ಗೆ ಕೆಲವೊಂದಿಷ್ಟು ಅಧ್ಯಯನ. ಫಸ್ಟ್ ಕಾನ್ಕೇವನ್ನು ತಗೊಳ್ಳೋಣ. ಕಾನ್ಕೇವ್ ಇದೆ ಅಲ್ವಾ, ಕನ್ಫರ್ಮ್ ಅಲ್ವಾ? ನೆನ್ಪು ಮಾಡ್ಕೊಳ್ಳಿ, ಕಾನ್ಕೇವ್, ದಿಸ್ ಒನ್ ಇಸ್ ಅ ಕಾನ್ಕೇವ್. ಈಗ ಏನು ಮಾಡಿ, ಇದಕ್ಕೆ ಒಂದು ಸರ್ಕಲನ್ನು ಕಂಪ್ಲೀಟ್ ಮಾಡಿ. ನಾನು ತುಂಬ ಚೆನ್ನಾಗಿ ಸರ್ಕಲನ್ನು ಬರೀತೀನಿ. ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಈಗ ಒಂದು ಸರ್ಕಲ್ನ ಕಂಪ್ಲೀಟ್ ಮಾಡಿದ್ದೀನಿ. ಈಗೇನಾಯ್ತಿದ್ದು, ಸ್ಪೆರಿಕಲ್ ಸರ್ಫೇಸ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದರ ಒಂದು ಸೆಂಟರ್ ಪಾರ್ಟ್ ಯಾವುದಾಗಿರುತ್ತೆ? ದಿಸ್ ಒನ್ ಇಸ್ ಅ ಸೆಂಟರ್ ಪಾರ್ಟ್. ಇದನ್ನೇ ನಾವೇನಂತ ಕರಿತೀವಿ? ಸೆಂಟರ್ ಆಫ್ ದ ಕರ್ವೇಚರ್ ಅಂತ ಹೇಳಿ ಕರಿತೀವಿ. ನಿಮಗೆ ಕನ್ನಡದಲ್ಲಿ ಬೇಕು ಅಂತಂದರೆ ವಕ್ರತಾ ಕೇಂದ್ರ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನಾವೇನು ಕಾನ್ಕೇವ್ ಅಂತ ಹೇಳಿ ಬರ್ತಿದ್ವಲ್ವಾ, ಇದರಲ್ಲಿ ಈ ಮಿರರಲ್ಲಿರುವಂತಹ ಸೆಂಟರ್ ಪಾರ್ಟ್, ಇದನ್ನು ನಾವು ಪೋಲ್, ದರ್ಪಣದ ಧ್ರುವ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ನೆಕ್ಸ್ಟ್ ಕಾನ್ಕೇವ್ ಅಂತ ಏನು ಬರ್ತಿದ್ವಿ, ಜೊತೆಗೆ ಸರ್ಕಲ್ ಅಂತ ಹೇಳಿ ಬರ್ತಿದ್ವಲ್ಲ, ಇದರ ಸೆಂಟರ್ ಪಾರ್ಟ್ ಸಿ, ಹಾಗೆ ಇದು ಪೋಲ್. ಇದಕ್ಕೆ ಇರುವಂತಹ ಡಿಸ್ಟೆನ್ಸ್ ಏನು ನಾವು ಡಯಾಮೀಟರ್ಗಳನ್ನು ಬರಿತೀವಿ ಅಥವಾ ರೇಡಿಯಸ್ ಅಂತ ಏನು ಹೇಳ್ತೀವಲ್ವ, ಈ ಸರ್ಕಲ್ ಬರೆದಾಗ ತ್ರಿಜ್ಯ ಆಗಿರ್ಬೋದು, ಡಯಾಮೀಟರ್, ಇದ್ರ ಬಗ್ಗೆ ಹೇಳ್ತೀವಲ್ವ. ಸೆಂಟರಿಂದ ಇದರ ಒಂದು ಸರ್ಕಂಫರೆನ್ಸ್ಗೆ ಟಚ್ ಆಗಿರುವಂತಹ ಲೈನನ್ನು ನಾವೇನಂತ ಕರಿತೀವಿ? ರೇಡಿಯಸ್ ಆಫ್ ದ ಸ್ಪಿಯರ್, ವಕ್ರತಾ ತ್ರಿಜ್ಯ ಅಂತ ಹೇಳಿ ಕರಿತೀವಿ. ಇದಿಷ್ಟು ಪ್ರಾಪರ್ಟೀಸ್ಗಳು. ನಾನು ಮುಂದೆ ನಿಮಗೆ ರೇ ಡಯಾಗ್ರಾಮ್ಸ್ಗಳನ್ನು ಹೇಳಬೇಕು, ಗೊತ್ತಾಗಬೇಕು ನಿಮಗೆ ಅಂತಂದರೆ ಈ ಒಂದು ನೇಮ್ಗಳೆಲ್ಲ ನಿಮಗೆ ಪರಿಚಯ ಇರಬೇಕು. ಆನಂತರ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಅಂತ ಹೇಳಿ ಬರುತ್ತೆ. ಕಾನ್ಕೇವ್ ಇದೆ, ಇಲ್ಲಿ ಪೋಲ್ ಇದೆ, ಆನಂತರ ಇಲ್ಲಿ ಒಂದು ಸೆಂಟರ್ ಬರುತ್ತೆ. ಇದಕ್ಕೆ ಇರುವಂತಹ ಡಿಸ್ಟೆನ್ಸ್ ಏನಾಗಿರುತ್ತೆ, ಪ್ರಿನ್ಸಿಪಲ್ ಆ್ಯಕ್ಸಿಸ್ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ಅಥವಾ ನಿಮಗೆ ನೆಕ್ಸ್ಟ್ ಮತ್ತೆ ಬರುತ್ತೆ, ಲೆನ್ಸ್ಗಳನ್ನು ತಗೋತೀವಿ. ಇದು ಕಾನ್ಕೇವ್ ಅಲ್ವಾ, ಇಲ್ಲಿ ಮಧ್ಯ ನಾವು ಆಪ್ಟಿಕ್ ಸೆಂಟರ್ ಅಂತ ಹೇಳಿ ಬರುತ್ತೆ ಮಧ್ಯದಲ್ಲಿ. ಈಗ ಆಪ್ಟಿಕ್ ಅಂತ ಅಂದರೆ ಇಲ್ಲಿ ನಾವು ಯೂಸ್ ಮಾಡಿರುವಂಥದ್ದು ಲೆನ್ಸಲ್ಲಿ ಮಧ್ಯದಲ್ಲಿರೋದು ಆಪ್ಟಿಕ್ ಸೆಂಟರ್ ಅಂತ ಹೇಳಿ ಕರಿತೀವಿ. ಈ ಆಪ್ಟಿಕ್ ಸೆಂಟರಿಂದ ಪಾಸ್ ಆಗಿರುವಂಥ ಲೈನನ್ನು ನಾವು ಪ್ರಿನ್ಸಿಪಲ್ ಆ್ಯಕ್ಸಿಸ್ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ಅದರ ನಂತರ ಬರೋದು ಇದಿಷ್ಟು ಆಯಿತು. ನೆಕ್ಸ್ಟ್ ಪ್ರಿನ್ಸಿಪಲ್ ಫೋಕಸ್ ಅಂತೇಳಿ ಬರುತ್ತೆ. ಅದಕ್ಕಿಂತ ಮುಂಚೆ ಮತ್ತೆ ಕಾನ್ವೆಕ್ಸ್ದು ನೋಡೋಣ. ಕಾನ್ವೆಕ್ಸ್ ಇದರಲ್ಲೂ ಸಹಿತ ಇದು ಪೋಲ್ ಆಗಿರುತ್ತೆ. ಇದರ ಒಂದು ಸರ್ಕಲ್ನ ಕಂಪ್ಲೀಟ್ ಮಾಡಿದ್ವಿ ನಾವು ಅಂತಂದರೆ ಇದರ ಮಧ್ಯದಲ್ಲಿರುವಂಥದ್ದು ಸೆಂಟರ್ ಆಫ್ ಕರ್ವೇಚರ್. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ಇದರ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಏನಾಗಿರುತ್ತೆ, ರೇಡಿಯಸ್ ಆಫ್ ದ ಕರ್ವೇಚರ್ ಆಗಿರುತ್ತೆ. ಹಾಗೆ ಇದರ ಮಧ್ಯೆ ಒಂದು ಡಿಸ್ಟೆನ್ಸ್ ಅದೇನಾಗಿದೆ, ಪ್ರಿನ್ಸಿಪಲ್ ಆಕ್ಸಿಸ್ ಆಗಿದೆ. ಸೊ ಈಗ ನೋಡಿ, ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಕಾನ್ಕೇವ್ ಮಿರರ್. ಫೋಕಸ್ ಅಂತಂದರೆ ಏನಿಲ್ಲ, ಇಲ್ಲಿ ನೀವು ಒಂದು ಕಾನ್ಕೇವನ್ನು ಬರೀತಿದ್ದೀರಾ, ದಿಸ್ ಒನ್ ಇಸ್ ಅ ಪೋಲ್, ಹಾಗೆ ಇದು ಸೆಂಟರ್. ಗೊತ್ತಾಗ್ತಿದೆಯಾ? ಆ ನಂತರ ಈಗ ನೀವು ಒಂದು ಲೈಟ್, ಈಗ ಇದು ಹೀಗೆ ಬರೆಯೋದು ಯಾಕೆ ಗೊತ್ತಾ, ಈ ಕಡೆ ಇದು ಕ್ಲೋಸ್ ಅಂತ, ಈ ಕಡೆ ಆ್ಯಕ್ಚುಲಿ ಲೈಟ್ ಪಾಸ್ ಆಗೋಂಥದ್ದು ಅಂತ ಹೇಳಿ. ಗೊತ್ತಾಗ್ತಿದೆಯಾ? ನಿಮಗೆ ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಕಾನ್ಕೇವ್ ಮಿರರ್ ಹಾಗೆ ಕಾನ್ವೆಕ್ಸ್ ಮಿರರ್ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ನಾನು ಒಂದೆರಡು ರೇ ಡಯಾಗ್ರಾಮ್ನ ಬರಿತೀನಿ, ಆಗ ನಿಮಗೆ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಸೊ ದಿಸ್ ಒನ್ ಇಸ್ ಅ ಕಾನ್ಕೇವ್ ಮಿರರ್, ಹೌದಲ್ವಾ? ಈಗ ಏನು ಮಾಡ್ತಾ ಇದ್ದೀನಿ, ನಾನು ರೇನ ಪಾಸ್ ಮಾಡ್ತಾ ಇದ್ದೀನಿ. ಇದು ಪೋಲ್, ಹಾಗೆ ಇವೆಲ್ಲವೂ ಏನಾಗಿದೆ, ಪ್ಯಾರಲಲ್ ಆಗಿದೆ. ಹಾಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ದಿಸ್ ಒನ್ ಇಸ್ ಅ ಸೆಂಟರ್ ಆಫ್ ದ ಕರ್ವೇಚರ್. ಗೊತ್ತಾಗ್ತಿದೆಯಾ? ಇಲ್ಲಿ ನಾವು ಪಾಸ್ ಮಾಡಿರುವಂತಹ ಲೈಟ್ ಏನಾಗುತ್ತೆ, ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್. ಗಮನಿಸ್ತಾ ಇದ್ದೀರಾ? ರಿಫ್ಲೆಕ್ಟ್ಸ್ ಬ್ಯಾಕ್. ಇಲ್ಲಿ ಏನದು ಒಂದು ಕಡೆ ಅದು ರೀಚ್ ಆಗಿದೆ ಅಲ್ವಾ, ಎಲ್ಲವೂ ಒಂದೇ ಕಡೆ ರೀಚ್ ಆಗಿದೆಯಲ್ಲ, ಇದನ್ನೇ ನಾವೇನಂತ ಕರಿತೀವಿ, ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಕಾನ್ಕೇವ್ ಮಿರರ್ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಈಗ ಇನ್ನೊಂದು ಬರಿತೀನಿ, ಕಾನ್ವೆಕ್ಸ್ ಮಿರರ್ದು ಬರಿತೀನಿ. ಕಾನ್ವೆಕ್ಸ್ ಮಿರರ್ನ ಶೇಪ್ ಈ ರೀತಿಯಾಗಿದೆ, ಹೌದು. ಈಗ ನಾವೇನು ಮಾಡ್ತಾ ಇದ್ದೀವಿ, ಲೈಟನ್ನು ಪಾಸ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಮಗಿಲ್ಲಿ ಪೋಲ್ ಬೇಕು, ಹಾಗೆ ಇಲ್ಲಿರುವಂಥದ್ದು ಸೆಂಟರ್ ಆಫ್ ಕರ್ವೇಚರ್. ಗೊತ್ತಾಗ್ತಿದೆಯಾ? ಇದಕ್ಕೊಂದು ಲೈನನ್ನು ಹಾಕೋಣ. ಈಗ ಬಂದಿರುವಂತಹ ಲೈಟ್ ರೇಸ್ಗಳು, ನಾವು ಪಾಸ್ ಮಾಡಿರುವಂತಹ ಲೈಟ್ ರೇಸ್ಗಳೇನಾಗುತ್ತೆ,
ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್. ಗೊತ್ತಾಗ್ತಿದೆಯಾ? ಬಟ್ ಇದು ನಮಗೆ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತಂದರೆ, ಇದು ಒಳಗಡೆ ಹೋಗ್ಬಿಟ್ಟು, ನಾನು ಬೇರೆ ಕಲರಲ್ಲಿ ಬರೀತೀನಿ, ಒಳಗಡೆ ಹೋಗ್ಬಿಟ್ಟು ಏನಾಗಿದೆ, ಈ ರೀತಿಯಾಗಿ ರಿಫ್ಲೆಕ್ಟ್ ಆಗಿದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಗೊತ್ತಾಗ್ತಿದೆಯಾ? ಈ ಪಾಯಿಂಟನ್ನು ನಾವೇನಂತ ಕರಿತೀವಿ? ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಕಾನ್ವೆಕ್ಸ್ ಮಿರರ್ ಅಂತ ಹೇಳಿ ಕರಿತೀವಿ. ಸೊ ಇನ್ ಟರ್ಮ್ಸ್ ಆಫ್ ದ, ಈಗ ಪ್ರಿನ್ಸಿಪಲ್ ಫೋಕಸ್ ಅನ್ನೋದೇನಾಗಿರುತ್ತೆ, ಕಾನ್ಕೇವ್ ಮಿರರ್ ಆಗಿರ್ಬೋದು, ಕಾನ್ವೆಕ್ಸ್ ಮಿರರ್ ಆಗಿರ್ಬೋದು, ಎರಡರಲ್ಲೂ ಸಹಿತ ಚೇಂಜ್ ಆಗಿರುತ್ತೆ. ಇದು ನಿಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕಾಗಿರುವಂತಹ ಕೆಲವೊಂದು ಟರ್ಮ್ಸ್ಗಳು. ಜೊತೆಗೆ ಇನ್ನೊಂದು ಬೇಕು, ಫೋಕಲ್ ಲೆಂತ್. ನೀವು ಏನು ನೋಡಿದ್ರಲ್ಲ ಕಾನ್ಕೇವ್ ಮಿರರಲ್ಲಿ, ಈ ರೀತಿಯಾಗಿ ನೀವು ಸೆಂಟರ್ ಬರೆದಿದ್ರಿ, ನೆಕ್ಸ್ಟ್ ಪೋಲ್ ಬರೆದಿದ್ರಿ, ಜೊತೆಗೆ ಇಲ್ಲಿ ಫೋಕಸ್ ಆಗಿತ್ತು ಅಂತಂದರೆ ನಾವು ಈ ಕಳಿಸ್ದಾಗ ಏನಾಗ್ತಿತ್ತು, ಇಲ್ಲಿ ಆ್ಯಕ್ಚುಲಿ ಏನಾಗ್ತಿತ್ತು, ಎಲ್ಲ ರೇಸ್ಗಳು ಫೋಕಸ್ ಅಂಥೇಳಿ ನಾವು ಬರೆದಿದ್ವಿ. ಈ ಫೋಕಸ್ ಇಲ್ಲೇನಾಗಿದೆ ಅಲ್ವಾ, ಇದು ಪ್ರಿನ್ಸಿಪಲ್ ಫೋಕಸ್, ಹಾಗೆ ಇದು ಪೋಲ್. ಇವುಗಳ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಏನಾಗಿರುತ್ತೆ, ದಟ್ ಒನ್ ಈಸ್ ಅ ಫೋಕಲ್ ಲೆಂತ್. ಸಂಗಮ ದೂರ ಅಂಥೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ಇಷ್ಟು ನಿಮಗೆ ಬೇಕಾಗಿರುವಂತಹ ಒಂದಿಷ್ಟು ಟರ್ಮ್ಸ್. ಜೊತೆಗೆ ಇದೊಂದು ಅಪರ್ಚರ್. ಅಪರ್ಚರ್ ಅಂತಂದರೆ ಏನಿಲ್ಲ, ಇದರ ಒಂದು ಹೈಟ್. ಈಗೇನು ನಾವಿಲ್ಲಿ ಬರೆದಿದ್ದೀವಲ್ವಾ, ಎನ್ ಅಂತ ಹೇಳಿ ಬರೆದಿದ್ದೀವಿ, ಕಾನ್ಕೇವ್ ಕಾನ್ವೆಕ್ಸ್ ಎರಡೂ ಬರೆದಿದ್ದೀನಿ. ಇವುಗಳ ಮಧ್ಯೆ ಇರುವಂಥ ಇದು ಎನ್, ಇಲ್ಲಲ್ಲಿ ಇರುವಂತಹ ಲೆಂತ್, ಅದನ್ನೇ ನಾವು ಅಪರ್ಚರ್ ಅಂತ ಹೇಳಿ ಕರಿತೀವಿ. ಅಪರ್ಚರ್ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ಮುಂದಕ್ಕೆ ಹೋಗೋಣ. ಈ ಅಪರ್ಚರ್ ಜೊತೆಗೆ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ಆರ್ ಈಸ್ ಈಕ್ವಲ್ ಟು 2f ಆಲ್ವೇಸ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಆರ್ ಅಂತಂದರೆ ರೇಡಿಯಸ್ ಆಫ್ ದ ಕರ್ವೇಚರ್, ತ್ರಿಜ್ಯ, ಜೊತೆಗೆ ಅದೇನಾಗಿರುತ್ತೆ, ಟ್ವೈಸ್ ದ ಫೋಕಲ್ ಲೆಂತ್. ನಾವೇನು ನೋಡಿದ್ವಲ್ಲ ಇಲ್ಲಿ ಫೋಕಲ್ ಲೆಂತನ್ನು ನೋಡಿದ್ರಲ್ವ, ಎಫ್ಗೆ ಅಂದರೆ ಪ್ರಿನ್ಸಿಪಲ್ ಫೋಕಸ್ಗೂ ಮತ್ತು ಪಿಗೂ ಪೋಲ್ಗೆ ಇರುವಂತಹ ಒಂದು ಲೆಂತ್ ಇದೆ, ಅದೇನಾಗಿರುತ್ತೆ, ಟ್ವೈಸ್ ದ ಫೋಕಲ್ ಲೆಂತ್ ವಿಚ್ ಈಸ್ ಈಕ್ವಲ್ ಟು ದು ಏನಾಗಿರುತ್ತೆ, ನಮಗೆ ರೇಡಿಯಸ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಹಾಗಾದರೆ ಡಯಾಮೀಟರ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದರೆ, ಡಯಾಮೀಟರ್ ಈಸ್ ಈಕ್ವಲ್ ಟು ಡಯಾಮೀಟರ್ನು ಜೊತೆಗೆ ಫೋಕಲ್ ಲೆಂತನ್ನು ಯಾವ ರೀತಿಯಾಗಿ ನೀವು ಈಕ್ವೇಟ್ ಮಾಡ್ತೀರಾ, ಈ ಒಂದು ಫಾರ್ಮುಲಾನ ನೀವು ಕಂಡುಹಿಡಿದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅದು ರೈಟ್ ಅಥವಾ ರಾಂಗ, ನಾನು ಅದನ್ನು ನಿಮಗೆ ಅಲ್ಲೇ ರಿಪ್ಲೈ ಮಾಡ್ತೀನಿ. ಆನಂತರ ಇಮೇಜ್ ಫಾರ್ಮೇಷನ್ ಬೈ ದ ಸ್ಪೆರಿಕಲ್ ಮಿರರ್ಸ್. ದಿಸ್ ಒನ್ ಇಸ್ ದ ಮೇಜರ್ ಕಾನ್ಸೆಪ್ಟ್ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮ್ಸ್. ನೀವಿಲ್ಲಿ ನೋಡ್ತಾ ಇರೋದು ಕಾನ್ಕೇವ್ ಹಾಗೆ ಕಾನ್ವೆಕ್ಸ್ ಮಿರರ್. ಇದ್ರ ಬಗ್ಗೆ ನಿಮಗೆ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಅಂಥೇಳಿ ನಾನು ಅನ್ಕೋತೀನಿ. ಈಗ ಎಂಟರ್ ಆಗೋಣ. ನಾನು ಆಗಲೇ ಏನು ಪಿಕ್ಚರಲ್ಲಿ ಬರೆದು ತೋರಿಸಿದ್ನಲ್ಲ, ಇದು ಪೋಲ್, ಇದು ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಕಾನ್ಕೇವ್ ಮಿರರ್, ಹಾಗೆ ಇದು ಸೆಂಟರ್, ಎನ್ ಅಂತ ಏನು ಬರೆದಿದ್ದೀವಲ್ವಾ, ಇದೇನು ಅಪಾರ್ಚರ್. ಗೊತ್ತಾಗ್ತಿದೆಯಾ? ಇದರಲ್ಲೂ ಸಹಿತ ಏನಾಗಿರುತ್ತೆ, ಲಾ ಆಫ್ ರಿಫ್ಲೆಕ್ಷನ್ ಅಂತ ಏನು ಹೇಳ್ತೀವಲ್ವಾ, ಆ್ಯಂಗಲ್ ಐ ಈಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಆಗಿರಬಹುದು, ಇವೆಲ್ಲವೂ ಸಹಿತ ಏನಾಗಿರುತ್ತೆ, ಇದರಲ್ಲೂ ಸಹಿತ ಈಕ್ವೇಟ್ ಆಗಿರುತ್ತೆ, ಅಂದರೆ ಬ್ಯಾಲೆನ್ಸ್ ಆಗಿರುತ್ತೆ. ಇದರಲ್ಲೂ ಸಹಿತ ನಾವು ಒಪ್ಕೊಳ್ಳುವಂಥದ್ದೇ. ಜೊತೆಗೆ ನೀವಿಲ್ಲಿ ನೋಡಿ, ಇದರಲ್ಲೂ ಸಹಿತ ನೋಡ್ತಿದ್ದೀರಾ, ಇಲ್ಲಿ ನಾವು ಪ್ರಿನ್ಸಿಪಲ್ ಆ್ಯಕ್ಸಿಸ್ ಮೂಲಕ ಏನು ಪಾಸ್ ಮಾಡ್ತಾ ಇದ್ದೀವಲ್ಲ, ಪ್ಯಾರಲಲ್ ಆಗಿ ಪಾಸ್ ಮಾಡ್ತಿದ್ದೀವಲ್ವ, ಇಲ್ಲಿ ನಾವು ಕೊಡ್ತಾ ಇದ್ದೀವಲ್ಲ, ಇದು ಅಟ್ ಇನ್ಫಿನಿಟಿ ಪೊಸಿಷನಿಂದ ಏನು ಮಾಡ್ತಿದ್ದೀವಿ, ಇನ್ಫಿನಿಟಿ ಅಂತಂದರೆ ವಿತೌಟ್ ನೋಯಿಂಗ್ ದ ಡಿಸ್ಟೆನ್ಸ್ ಅಂತ ಹೇಳಿ, ಡಿಸ್ಟೆನ್ಸ್ ಎಲ್ಲಿಂದ ಕೊಡ್ತಾ ಇದ್ದಾರೆ ಲೈಟ್ ಅನ್ನೋದು ಗೊತ್ತಿಲ್ಲ, ಸೋರ್ಸ್ ಆಫ್ ಲೈಟ್ ಏನು ಯೂಸ್ ಮಾಡ್ತಿದ್ದೀವಲ್ವ, ಅದು ಇನ್ಫಿನಿಟಿ ಪೊಸಿಷನಲ್ಲಿದೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇದು ನಿಮಗೆ ಬೇಕಾಗಿರುವಂಥದ್ದು ಇಮೇಜ್ ಫಾರ್ಮೇಷನ್ ಬೈ ಎ ಕಾನ್ಕೇವ್ ಮಿರರ್. ಇದಿಷ್ಟು ಟೇಬಲ್ ನಿಮಗಿರೋದು ಕಾನ್ಕೇವ್ ಮಿರರ್ ಬಗ್ಗೆ. ನಿಮಗೆ ಇದು ಅರ್ಥ ಆಗಬೇಕು ಅಂತಂದರೆ ನಾನು ಇಷ್ಟೊತ್ತು ಹೇಳಿದಂತಹ ಬೇಸಿಕ್ಸ್ ಏನಿದೆಯಲ್ಲ, ರೇಡಿಯಸ್, ಸೆಂಟರ್, ಪೋಲ್, ಹಾಗೆ ಫೋಕಲ್ ಲೆಂತ್, ಪ್ರಿನ್ಸಿಪಲ್ ಫೋಕಸ್, ಪ್ರಿನ್ಸಿಪಲ್ ಆ್ಯಕ್ಸಿಸ್, ಇವೆಲ್ಲವೂ ಸಹಿತ ಗೊತ್ತಾಯಿತು ಅಂದರೆ ನಿಮಗಿದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈಗ ಏನು ನಾವು ಫಸ್ಟ್ ನೋಡಿದ್ವಲ್ವಾ, ಇನ್ಫಿನಿಟಿ ಪೊಸಿಷನ್ ಅಂಥೇಳಿ, ದಿಸ್ ಒನ್ ಇಸ್ ಅ ಇನ್ಫಿನಿಟಿ ಪೊಸಿಷನ್. ಇನ್ಫಿನಿಟಿ ಪೊಸಿಷನಿಂದ ಬಂದಂತಹ ಲೈಟ್ ಸೋರ್ಸು, ನಾವು ಪೊಸಿಷನ್ ಆಫ್ ದ ಆಬ್ಜೆಕ್ಟನ್ನು ನಾವು ಇನ್ಫಿನಿಟಿ ಪೊಸಿಷನಲ್ಲಿ ಇಟ್ಟಿದ್ದೀವಿ. ಹಾಗೆ ಇಮೇಜ್ ಫಾರ್ಮೇಷನ್, ನಮಗೆ ಪ್ರತಿಬಿಂಬ ಎಲ್ಲಿ ಬರುತ್ತೆ ಅಂತಂದರೆ, ನೀವಿಲ್ಲಿ ನೋಡಿದ್ರಿ, ನಾನು ಮತ್ತೆ ಸೆಂಟರ್ ಅದೆಲ್ಲ ಬರೆಯೋಕ್ಕೆ ಹೋಗಲ್ಲ, ನಿಮಗೆ ಗೊತ್ತಾಗುತ್ತೆ, ಇದು ಪೋಲ್ ಅದೆಲ್ಲ ಗೊತ್ತಾಗುತ್ತಲ್ವ. ಇಲ್ಲಿ ರಿಫ್ಲೆಕ್ಟ್ ಆಗಿ ಏನಾಗುತ್ತೆ, ಒಂದು ಕಡೆ ಅದು ಜಾಯಿನ್ ಆಗ್ತಿದೆ ಅಲ್ವಾ, ಇದನ್ನೇ ನಾವೇನಂತ ಕರೆದ್ವಿ, ಪ್ರಿನ್ಸಿಪಲ್ ಫೋಕಸ್ ಅಂತ ಹೇಳಿ ಕರೆದ್ವಿ. ಇಲ್ಲಿ ಏನಾಗಿರುತ್ತೆ, ಎಲ್ಲಿ ಅದು ಜಾಯಿನ್ ಆಗ್ತಿದೆಯಲ್ಲ ಅದನ್ನು ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಏನು ಕರೆದ್ವಲ್ವ, ಅಲ್ಲೇ ಏನಾಗಿರುತ್ತೆ, ಇಮೇಜ್ ಫಾರ್ಮೇಷನ್ ಆಗಿರುತ್ತೆ.
ಅಲ್ಲಿ ಪ್ರತಿಬಿಂಬ ಕ್ರಿಯೇಟ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಹಾಗೆ ಸೈಜ್ ಆಫ್ ದ ಇಮೇಜ್ ಏನಾಗಿರುತ್ತೆ, ಅಫ್ಕೋರ್ಸ್ ನಿಮಗೆ ಗೊತ್ತಿದೆ ಕಾನ್ಕೇವ್ ಮಿರರ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಏನಾಗಿರುತ್ತೆ, ಹೈಲಿ ಡಿಮಿನಿಷ್ಡ್ ಆಗಿರುತ್ತೆ. ಜೊತೆಗೆ ಪಾಯಿಂಟ್ ಸೈಜ್ಡ್. ಹೈಲಿ ಡಿಮಿನಿಷ್ಡ್ ಅಂತಂದರೆ ಸಣ್ಣದಾಗಿರುತ್ತೆ. ಗೊತ್ತಾಗ್ತಿದೆಯಾ? ಆ ನಂತರ ಇಟ್ಸ್ ರಿಯಲ್ ಆ್ಯಂಡ್ ಇನ್ವರ್ಟ್. ಇಟ್ಸ್ ಅ ಮೇಜರ್ ಪ್ರಾಪರ್ಟಿ ಆಫ್ ದ ಕಾನ್ಕೇವ್ ಮಿರರ್. ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ, ಮತ್ತೆ ನಾನು ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ. ರಿಯಲ್ ಅಂತಂದರೆ ಏನು, ಇನ್ವರ್ಟೆಡ್ ಅಂದರೆ ಏನು, ಇದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ, ಆಗ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಇದು ನಿಮಗೆ ಕಂಪ್ಲೀಟಾಗಿ ಡೀಟೇಲಾಗಿ ಸಿಗುವಂಥದ್ದು ಹೆಚ್ಚು ಎಕ್ಸಾಂಪಲ್ಗಳನ್ನು ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. 8th 9th ಸ್ಟ್ಯಾಂಡರ್ಡಲ್ಲಿ ಇದೆ ಅಂತ ನಾನು ಅನ್ಕೋತೀನಿ. ಅಲ್ಲಿ ಲೈಟ್ ಚಾಪ್ಟ್ರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಅದನ್ನು ನೋಡಿ, ತುಂಬ ಚೆನ್ನಾಗಿದೆ ವಿಡಿಯೋ ನಿಮಗೆ ಸಿಗುತ್ತೆ, ಅದನ್ನು ರೆಫರ್ ಮಾಡಿ. ಬಿಯಾಂಡ್ ಸಿ, ಈಗ ಏನು ಮಾಡಿದ್ದಾರೆ, ಬಿಯಾಂಡ್ ಸಿ. ಸಿ ಅಂತಂದರೆ ಸೆಂಟರ್ ಆಫ್ ದ ಕರ್ವೇಚರ್. ಇಲ್ಲೆಲ್ಲೋ ಬಿಯಾಂಡ್ ಸಿ, ಸಿಯಿಂದ ಯಾವ ಕಡೆನಾರು ಈ ಕಡೆ ಎಲ್ಲೋ ಇಟ್ಟಿದ್ದಾರೆ. ಆಗ ಇಮೇಜ್ ಫಾರ್ಮೇಷನ್ ಎಲ್ಲಾಗಿರುತ್ತೆ, ಬಿಟ್ವೀನ್ ದ ಎಫ್ ಏನು ಫೋಕಸ್ ಇರುತ್ತಲ್ಲ, ಪ್ರಿನ್ಸಿಪಲ್ ಫೋಕಸ್ ಹಾಗೆ ಸೆಂಟರ್, ಇವುಗಳ ಮಧ್ಯೆ ಏನಾಗಿರುತ್ತೆ, ಇಮೇಜ್ ಇರುತ್ತೆ. ಸೇಮ್ ಆ್ಯಸ್ ಲೈಕ್ ಇನ್ಫಿನಿಟಿನೇ, ಇದು ಸಹಿತ ಏನು ಅಷ್ಟು ವೇರಿಯೇಷನ್ ಇರೋಲ್ಲ. ಆದರೆ ಪ್ರಿನ್ಸಿಪಲ್ ಫೋಕಸ್ ಮೇಲೆ ಆಗಿರೋದಿಲ್ಲ, ಆದರೆ ಅದರ ಪಕ್ಕ ಸಿ ಮತ್ತು ಇವೆರಡರ ಮಧ್ಯದಲ್ಲಿ ಫೋಕಸನ್ನು ನಾವು ನೋಡ್ಬೋದು, ಅಂದರೆ ಇಮೇಜ್ ಫಾರ್ಮೇಷನನ್ನು ನೋಡ್ಬೋದು. ಇದರಲ್ಲೂ ಸಹಿತ ಡಿಮಿನಿಷ್ ಆಗಿರುತ್ತೆ. ಜೊತೆಗೆ ಅಟ್ ಸಿ, ಸಿ ಅಂತಂದರೆ ನೀವಿಲ್ಲಿ ಗಮನಿಸಿ, ಕಾನ್ಕೇವ್ ಮಿರರ್ ಇದು ಸಿ, ಇದು ಪೋಲ್, ಈ ಡೈರೆಕ್ಷನಲ್ಲಿ ಏನು ಮಾಡ್ತಿದ್ದಾರೆ, ಈಗ ಆಬ್ಜೆಕ್ಟ್ ಇದೆ, ಇಲ್ಲೇ ಏನಾಗ್ತಿದೆ, ಈಗ ಲೈಟ್ ಫೋಕಸ್ ಆಗ್ತಿದೆ. ಈಗ ಇಮೇಜ್ ಫಾರ್ಮೇಷನ್ ಸಹಿತ ಸಿ ಪೊಸಿಷನಲ್ಲೇ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಇದರಲ್ಲಿ ನಿಮಗೆ ಇದೇ ಡೈರೆಕ್ಷನಲ್ಲೇ ರಿಫ್ಲೆಕ್ಟ್ ಆಗಿರುತ್ತೆ ಲೈಟು, ಅಷ್ಟೇ, ಏನೂ ಡಿಫ್ರೆನ್ಸ್ ಇಲ್ಲ. ಸೆಂಟರ್ ಆಫ್ ದ ಕರ್ವೇಚರಲ್ಲಿ ಹೋಗ್ತಿದೆ, ಅಥವಾ ನಾವು ಏನು ಹೇಳ್ತೀವಿ ಮುಂದೆ ಬರುತ್ತೆ ನಿಮಗೆ ಆಪ್ಟಿಕ್ ಸೆಂಟರ್ ಅಂತ ಹೇಳಿ. ಆ ಆಪ್ಟಿಕ್ ಸೆಂಟರಲ್ಲಿ ಹೋಗ್ತಿದೆ ಲೈಟ್ ಅಂತಂದರೆ ಅದು ಮತ್ತೆ ಅದೇ ಡೈರೆಕ್ಷನಲ್ಲೇ ಬರುತ್ತೆ. ಇದು ಒಂದು ಎಕ್ಸೆಪ್ಷನಲ್ ಪ್ರಾಪರ್ಟಿ, ಇದ್ರ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಇಟ್ ಆಲ್ವೇಸ್ ವರ್ಕ್ಸ್. ಜೊತೆಗೆ ಇದು ಇಲ್ಲಷ್ಟೇ ಅಂತ ಅಲ್ಲ, ಎಲ್ಲ ಲೆನ್ಸ್ ಹಾಗೆ ಮಿರರಲ್ಲೂ ಸಹಿತ ಇದು ಅಪ್ಲಿಕೇಬಲ್ ಆಗುತ್ತೆ. ಬಿಟ್ವೀನ್ ಸಿ ಆ್ಯಂಡ್ ಎಫ್ ಅನ್ನು ನೋಡ್ತಾ ಇದ್ದೀರಾ. ಸಿ ಆ್ಯಂಡ್ ಎಫ್ ಇದರ ಮಧ್ಯೆ ಏನಾದರೂ ಆಬ್ಜೆಕ್ಟನ್ನು ಇಟ್ಟರು ಅಂತಂದರೆ, ಗೊತ್ತಾಗ್ತಿದೆಯಾ, ಆಗ ಏನಾಗುತ್ತೆ, ಇಮೇಜ್ ಫಾರ್ಮೇಷನ್ ಎಲ್ಲಾಗುತ್ತೆ, ಬಿಯಾಂಡ್ ದ ಸಿ. ಗಮನಿಸಿ, ಬಿಯಾಂಡ್ ದ ಸಿ. ಆಗ ಏನಾಗುತ್ತೆ, ಮುಂದೆ ಬಂದಿರೋ ಕಾರಣ ಇಟ್ ಲುಕ್ಸ್ ಎನ್ಲಾರ್ಜ್ಡ್, ದೊಡ್ಡದಾಗಿ ಕಾಣಿಸುತ್ತೆ. ಹಾಗೆ ಇದರಲ್ಲೂ ಸಹಿತ ಎಲ್ಲ ಪ್ರಾಪರ್ಟಿನೂ ಮೋಸ್ಟ್ ಆಫ್ ಆಲ್ ರಿಯಲ್ ಆ್ಯಂಡ್ ಇನ್ವರ್ಟೆಡೇ ಆಗಿರುತ್ತೆ. ಆದರೆ ಒಂದೇ ಒಂದು ವರ್ಚುವಲ್ ಆ್ಯಂಡ್ ಎರೆಕ್ಟ್, ಇದು ಪ್ಲೇನ್ ಮಿರರ್ ರೀತಿಯಲ್ಲಿ ನಮಗೆ ವರ್ತನೆನ ತೋರಿಸುತ್ತೆ. ಪ್ಲೇನ್ ಮಿರರ್ನ ಒಂದು ಕ್ಯಾರೆಕ್ಟರ್ ಅದೇ ಅಲ್ವಾ, ಅದು ಯಾವಾಗ ಅಂತಂದರೆ ಬಿಟ್ವೀನ್ ಪಿ ಆ್ಯಂಡ್ ಎಫ್. ಇದು ಹೇಗೆ ಡಿಮಿನಿಷ್ ಆದಂಗೆ ಅಥವಾ ಸಣ್ಣ ಕಾಣಿಸುತ್ತೆ ಅಂಥೇಳಿ ನಿಮಗೆ ಡೌಟ್ ಬಂತು ಅಂತಂದರೆ, ಸಿಂಪಲ್ ರೇ ಡಯಾಗ್ರಾಮ್. ದಿಸ್ ಒನ್ ಇಸ್ ಅ ಪೋಲ್. ಸಾರಿ, ನಾನು ತುಂಬ ಚೆನ್ನಾಗಿ ಬರಿತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಿದೆ. ದಿಸ್ ಒನ್ ಇಸ್ ಅ ಪ್ರಿನ್ಸಿಪಲ್ ಫೋಕಸ್. ಇಲ್ಲಿ ಆ್ಯಕ್ಚುಲಿ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಇದೆ ಅಂಥೇಳಿ ಅಂದ್ಕೊಳ್ಳಿ. ಈಗ ಇಲ್ಲಿ ಏನಾಗುತ್ತೆ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇರುತ್ತೆ, ಬಿಟ್ವೀನ್ ಎಫ್ ಆ್ಯಂಡ್ ಸೀಲ್ ಫಾರ್ಮೇಷನ್ ಆಗಿರುತ್ತೆ. ಇಲ್ಲಿ ನಿಮಗೆ ಸಣ್ಣದಾಗಿ ಫಾರ್ಮೇಷನ್ ಆಗಿರುತ್ತೆ. ಗಮನಿಸ್ತಿದ್ದೀರಾ, ರೇ ಯಾವ ರೀತಿಯಾಗಿ ಯಾವ ಡೈರೆಕ್ಷನಲ್ಲಿ, ಅಂದರೆ ಅದರ ಡಿಸ್ಟೆನ್ಸ್ನ ನೋಡಿ, ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೂ ಹಾಗೆ ರೇಗೂ ಇರುವಂತಹ ಡಿಸ್ಟೆನ್ಸನ್ನು ನೋಡಿ, ಆಗ ನಿಮಗೆ ಎಷ್ಟು ದೊಡ್ಡದಾಗಿರುತ್ತೋ ಅಥವಾ ಸಣ್ಣದಾಗಿರುತ್ತೋ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ನೋಡ್ಬೋದು, ಬಿಯಾಂಡ್ ಸಿ ಇದ್ದಾಗ ಅಥವಾ ಅಟ್ ಇನ್ಫಿನಿಟಿ ಇದ್ದಾಗ, ಇನ್ನು ನೀವು ನೋಡಿ, ಇದು ಇವಾಗ ಬಿಯಾಂಡ್ ಸಿ ನೋಡಿ ಇನ್ನೂ ಸಣ್ಣದಾಗಿದೆ. ಈಗ ಗಮನಿಸಿ, ಐ ಆಮ್ ಬ್ಯಾಕಿಂಗ್ ಆಲ್ ದೋಸ್ ಥಿಂಗ್ಸ್. ನೀವಿಲ್ಲಿ ನೋಡಿ, ಈಗ ಅಟ್ ಇನ್ಫಿನಿಟಿ ಪೊಸಿಷನಲ್ಲಿದ್ದಾಗ ಏನಾಗ್ತಿತ್ತು, ಇಲ್ಲೇ ಪ್ರಿನ್ಸಿಪಲ್ ಫೋಕಸ್ ಇರ್ತಿತ್ತು ನಮಗೆ. ಇಲ್ಲೂ ಸಹಿತ ಹೇಳಿದ್ದಾರೆ ಪ್ರಿನ್ಸಿಪಲ್ ಫೋಕಸಸ್ಸಲ್ಲೇ ಅಲ್ಲೇನಾಗ್ತಿದೆ, ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂಥೇಳಿ. ಆಗ ಅಲ್ಲೇನಾಗುತ್ತೆ, ನೀವು ನೋಡಿ ಇಷ್ಟು ಸಣ್ಣದಾಗಿ ಕಾಣಿಸ್ತಿದೆ. ಸೊ ಅದನ್ನು ನಾವೇನಂತಿದ್ದೀವಿ, ಹೈಲಿ ಡಿಮಿನಿಷ್ಡ್ ಆಗಿದೆ ಅಂತ ಹೇಳೋದು. ಗೊತ್ತಾಗ್ತಿದೆಯಾ? ಸೊ ಅದೇ ರೀತಿಯಾಗಿ ಎನ್ಲಾರ್ಜ್ನ ನೋಡಿದಾಗ ನಿಮಗೆ ಅಲ್ಲೇನಾಗುತ್ತೆ, ಬಿಯಾಂಡ್ ದ ಸೀನ್ ಇಮೇಜ್ ಫಾರ್ಮೇಷನ್ ಆಗೋದ್ರಿಂದ. ಅಂದರೆ ಈ ರೀತಿಯಾಗಿ ಬರುತ್ತಾ. ದಿಸ್ ಒನ್ ಇಸ್ ದ ಪ್ರಿನ್ಸಿಪಲ್ ಆಕ್ಸಿಸ್. ಈಗೇನಾಗುತ್ತೆ, ದೊಡ್ಡದಾಗಿ ಕಾಣಿಸ್ತಿದೆ ಅಲ್ವಾ. ಇಲ್ಲೇನಾಗುತ್ತೆ, ಹೈಲಿ ಎನ್ಲಾರ್ಜ್ಡ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ? ಇದನ್ನೇ ನಾವು ಹೇಳೋದು ಹೈಲಿ ಎನ್ಲಾರ್ಜ್ಡ್ ಅಂತಂದ್ರೇನು, ಹಾಗೆ ಎನ್ಲಾರ್ಜ್ಡ್ ಅಂತಂದ್ರು ಡಿಮಿನಿಷ್ಡ್ ಅಂತಂದ್ರೇನು ಇರುವಂತಹ ವ್ಯತ್ಯಾಸ. ಸೇಮ್ ಸೈಜ್ ಇದ್ದಾಗ ಏನಾಗುತ್ತೆ, ಅಲ್ಲಿ ಸೆಂಟರ್ ಆಫ್ ದ ಕರ್ವೇಚರೇ ಹೋಗೋ ಕಾರಣ ಅಲ್ಲಿ ಸೇಮ್ ಇರುತ್ತೆ. ಇಷ್ಟು ಗೊತ್ತಾದರೆ ಸಾಕು, ಮುಂದಕ್ಕೆ ಹೋಗೋಣ. ಈ ಕಾನ್ವೆಕ್ಸ್ ಮಿರರ್ ಬಗ್ಗೆ ನಿಮಗೆ ಇದಿಷ್ಟು ರೇ ಡಯಾಗ್ರಾಮ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ರೆಪ್ರೆಸೆಂಟೇಷನ್ ಆಫ್ ದ ಇಮೇಜಸ್ ಫಾರ್ಮ್ಡ್ ಬೈ ದ ಸ್ಪೆರಿಕಲ್ ಮಿರರ್ ಯೂಸಿಂಗ್ ರೇ ಡಯಾಗ್ರಾಮ್.
ಇದನ್ನು ನೀವು ತಿಳ್ಕೊಬೇಕು ಅಂತಂದರೆ 4 ಕೇಸ್ಗಳಿದ್ದಾವೆ. ಇದಿಷ್ಟು ಗೊತ್ತಾಯಿತು ಅಂತಂದರೆ ಮುಗೀತು, ನಿಮಗೆ ರೇ ಡಯಾಗ್ರಾಮ್ ಪಕ್ಕ ಆಯಿತು ಅಂತಲೇ. ಅದನ್ನು ನಾನು ನಿಮಗೆ ಸಿಂಪಲ್ ವೇಯಲ್ಲಿ ಹೇಳ್ಕೊಡ್ತೀನಿ. ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಈಗ ನಾನೇನು ಮಾಡ್ತಾಯಿದ್ದೀನಿ, ಕಾನ್ಕೇವ್ ಮಿರರನ್ನು ಬರಿತಾ ಇದ್ದೀನಿ. ಗೊತ್ತಾಗ್ತಿದೆಯಾ? ಇಲ್ಲಿ ನಾನು ತುಂಬ ರೇನ ತೊಗೊಳಕ್ಕೆ ಹೋಗಲ್ಲ, ಸಿಂಪಲ್ಲಾಗಿ ಒಂದೇ ರೇನ ತೊಗೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಇಲ್ಲಿ ನಾವು ತೊಗೊಂಡಿರೋದು ಎ ರೇ ಅಂತ ಹೇಳಿ, ಗೊತ್ತಾಗ್ತಿದೆಯಾ? ಅದಕ್ಕೋಸ್ಕರ ನಾನು ಸಿಂಗಲ್ ರೇನೇ ತೊಗೋತಾ ಇದ್ದೀನಿ. ಈಗ ನಾನೇನು ಮಾಡ್ತಾಯಿದ್ದೀನಿ, ಒಂದು ಇನ್ಸಿಡೆಂಟ್ ರೇನ ಪಾಸ್ ಮಾಡ್ತಾಯಿದ್ದೀನಿ. ದಿಸ್ ಒನ್ ಇಸ್ ಅ ಪೋಲ್, ಹಾಗೆ ದಿಸ್ ಒನ್ ಇಸ್ ಅ ಸೆಂಟರ್. ಈಗ ಮತ್ತೆ ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ. ರೇ ಇಲ್ಲಿ ಏನಾಗ್ತಿದೆ, ಇನ್ಸಿಡೆಂಟ್ ಆಗಿ ಇಲ್ಲೂ ಸಹಿತ ಇನ್ಸಿಡೆಂಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಹಾಗೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಇಲ್ಲೂ ಸಹಿತ ಈಕ್ವಲ್ ಆಗೇ ಇರುತ್ತೆ. ಈಗ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ನಿಮಗೆ ಆ ಲಾ ಗೊತ್ತಾಗಬೇಕು ಅಂತಂದರೆ ಇಲ್ಲಿ ನಾವು ನಾರ್ಮಲನ್ನು ಹಾಕೋಬೇಕು. ಆಗ ಇಲ್ಲಿ ದಿಸ್ ಒನ್ ಇಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ದಿಸ್ ಒನ್ ಇಸ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಇಲ್ಲೂ ಸಹಿತ ಇಟ್ ಹೋಲ್ಡ್ಸ್ ಗುಡ್ ಅಂತ ಹೇಳ್ತೀವಿ. ಈಗ ಏನು ನೋಡಿದ್ವಲ್ಲ ನಾವು, ರಿಫ್ಲೆಕ್ಟ್ ಆಗ್ತಿದೆ, ರಿಫ್ಲೆಕ್ಟ್ ಆಗಿದೆ. ಈ ಪ್ರೋಸೆಸ್ ಈ ಪಾಯಿಂಟನ್ನು ನಾವೇನಂತ ಕರಿತೀವಿ, ಪ್ರಿನ್ಸಿಪಲ್ ಫೋಕಸ್ ಅಂತ ಹೇಳಿ ಕರಿತಿದ್ದೀವಿ. ಇಲ್ಲಿ ನೀವು ಕಲ್ತಿದ್ದು ಇದೇ ಫಸ್ಟ್ ರೂಲ್. 4 ರೂಲ್ ಇರೋದ್ರಲ್ಲಿ ಇದು ಫಸ್ಟ್ ರೂಲ್. ವಿತ್ ರೇ ಡಯಾಗ್ರಾಮ್ ನೋಡೋದಾದರೆ, ದಿಸ್ ಒನ್ ಇಸ್ ಅ ಕಾನ್ಕೇವ್ ಮಿರರ್. ಇಲ್ಲಿ ಕೊಟ್ಟದ್ದು ನಾವು ಒಂದು ರೇನ ಪಾಸ್ ಮಾಡಿದ್ವಿ ಆ್ಯಂಡ್ ಇಟ್ ಈಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಪ್ಯಾರಲಲ್ ಆಗಿದೆ. ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಕೊಟ್ಟಾಗ ಏನಾಗುತ್ತೆ, ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್ ಟು ದ ಸೇಮ್ ಮೀಡಿಯಮ್. ಅದೇ ಮೀಡಿಯಮ್ಗೆ ವಾಪಸ್ ಬರ್ತಿದೆ. ಇದನ್ನು ನೀವು ಗಮನಿಸಿ. ದಿಸ್ ಒನ್ ಇಸ್ ದ ಫಸ್ಟ್ ರೂಲ್. ನಿಮಗೆ ರೇ ಡಯಾಗ್ರಾಮ್ ಹೇಗೆ ಬರೀಬೇಕು ಅಂತೇಳಿ ಗೊತ್ತಾಗಬೇಕು ಅಂತಂದರೆ ಈ ರೂಲ್ಗಳನ್ನು ಕಲ್ತ್ಕೊಳ್ಳಿ, ಆಗ ಗೊತ್ತಾಗುತ್ತೆ. ಹಾಗಿದ್ರೆ ಇನ್ ಟರ್ಮ್ಸ್ ಆಫ್ ದ ಕಾನ್ವೆಕ್ಸ್ ಮಿರರ್ ಆದಾಗ ಹೇಗಿರುತ್ತೆ? ಬೇಡ, ಇದು ನಮಗೆ ಇನ್ನಷ್ಟು ಕನ್ಫ್ಯೂಷನ್ ಮಾಡಿಬಿಡ್ದಂಗೆ ಆಗುತ್ತೆ. ಬೆಟರ್ ನಾನು ಫುಲ್ ಕಾನ್ಕೇವನ್ನು ಹೇಳ್ತೀನಿ, ಆನಂತರ ಕಾನ್ವೆಕ್ಸ್ಗೆ ಟರ್ನ್ ಆಗ್ತೀನಿ. ಈಗ ಫಸ್ಟ್ ರೂಲ್ ಗೊತ್ತಾಯಿತು. ಸೆಕೆಂಡ್ ರೂಲನ್ನು ನೋಡಿ. ಫಸ್ಟ್ ರೂಲ್ ಏನಂತ ಹೇಳಿ ನೆನ್ಪು ಮಾಡ್ಕೊಳ್ಳಿ. ವೆನ್ ಎ ರೇ ಪಾಸಿಂಗ್ ಥ್ರೂ ದ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್. ಅದೇನಾಗಿರುತ್ತೆ, ಪ್ರಿನ್ಸಿಪಲ್ ಫೋಕಸ್ ಮೂಲಕ ಪಾಸ್ ಆಗುತ್ತೆ ಅಂತ ಹೇಳಿ ಗೊತ್ತಾಯಿತು. ಸೆಕೆಂಡ್ ರೂಲ್ ಸಹಿತ ಇದರ ಒಂದು ಅಪೋಸಿಟ್ ಅಷ್ಟೇ. ನಾವು ಒಂದು ರೇನ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಪಾಸ್ ಮಾಡಿದ್ವಿ ಅಂತಂದರೆ ಅದೇನಾಗುತ್ತೆ, ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್. ಆ ರೇ ಏನಾಗಿರುತ್ತೆ, ಈ ನಮ್ಮ ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಸೇಮ್ ಆ್ಯಸ್ ಲೈಕ್ ರಿವರ್ಸ್. ಸೇಮ್ ನಾವು ಈ ರೀತಿಯಾಗಿ ಕಳಿಸಿದ್ವಿ ಅಂದರೆ ಅದು ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್, ಅಂದರೆ ಪ್ಯಾರಲಲಾಗಿ ಕಳಿಸಿದ್ವಿ ನಾವು ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ ಪ್ಯಾರಲಲಾಗಿ ಲೈಟನ್ನು ಪಾಸ್ ಮಾಡಿದ್ವಿ ಅಂತಂದರೆ ಅದು ಸೇಮ್ ಮೀಡಿಯಲ್ಲಿ ರಿಫ್ಲೆಕ್ಟ್ ಬ್ಯಾಕ್ ಆಗ್ತಿದೆ. ಅದು ಪಾಯಿಂಟ್ ಏನಾಗಿರುತ್ತೆ, ಪ್ರಿನ್ಸಿಪಲ್ ಫೋಕಸಲ್ಲಿ ರೀಚ್ ಆಗಿರುತ್ತೆ ಅಂಥೇಳಿ. ಅದರದ್ದು ಉಲ್ಟಾ ನಾವೇನಾದರೂ ಪ್ರಿನ್ಸಿಪಲ್ ಫೋಕಸ್ ಮೂಲಕ ನಾವೇನಾದರೂ ಕಳಿಸ್ತಿದ್ದೀವಿ ಅಂದರೆ ಅದು ರಿಫ್ಲೆಕ್ಟ್ ಆಗುತ್ತಲ್ಲ, ಆ ರೇ ಏನಾಗಿರುತ್ತೆ, ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ ಅಂಥೇಳಿ. ಗೊತ್ತಾಗ್ತಿದೆ? ದಿಸ್ ಒನ್ ಈಸ್ ಅ ಸೆಕೆಂಡ್ ರೂಲ್. ಹಾಗಿದ್ರೆ ಥರ್ಡ್ ರೂಲ್ ಏನು? ಆ್ಯಂಡ್ ಇಟ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಇದನ್ನು ನಮಗೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳಲ್ಲ, ಇಂಡೈರೆಕ್ಟಾಗಿ ಕೇಳ್ತಾರೆ. ಬಟ್ ನೀವು ಅವಾಗ ಕನ್ಫ್ಯೂಷನ್ ಆಗ್ತೀರಾ. ಹೇಗೆ ಅಂತಂದರೆ, ನಾನು ಆಗಲೇ ಹೇಳಿದೆ, ಯಾವುದೇ ಒಂದು ರೇ ಸೆಂಟರ್ ಆಫ್ ದ ಕರ್ವೇಚರ್ ಮೂಲಕ ಹೋಗ್ತಿದೆ ಅಂತಂದರೆ ಅದು ಯಾವ ಡೈರೆಕ್ಷನಲ್ಲಿ ಹೋಗಿರುತ್ತೋ ಅದೇ ಡೈರೆಕ್ಷನಲ್ಲಿ ಮತ್ತೆ ಅದು ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳಿ. ಅದು ಹೀಗಾದರೂ ಹೋಗಿರ್ಬೋದು. ಇಲ್ಲಿ ಸೆಂಟರ್ ಅಂತ ಹೇಳಿ ತೊಗೊಂಡ್ವಿ ಅಂದರೆ ಇದೇ ಡೈರೆಕ್ಷನಲ್ಲಿ ಹೋಗ್ತಿದೆ ಅಂದರೆ ಅದು ಮತ್ತೆ ವಾಪಸ್ ಇದೇ ಡೈರೆಕ್ಷನಲ್ಲೇ ವಾಪಸ್ ಬರುತ್ತೆ. ಹಾಗಾದರೆ ಈಗ ಆ ರೇನ ನಾವು ಈ ರೀತಿಯಾಗಿ ಕಳಿಸ್ತಿದ್ದೀವಿ ಅಂದರೆ ಅಫ್ಕೋರ್ಸ್ ಇದು ಮತ್ತೆ ಇದೇ ಡೈರೆಕ್ಷನಲ್ಲೇ ವಾಪಸ್ ಬರುತ್ತೆ. ಆ್ಯಂಡ್ ದಿಸ್ ಒನ್ ಈಸ್ ಅ ಥರ್ಡ್ ರೂಲ್. ಈಸಿ ಇದೆ ಅಲ್ವಾ? ತುಂಬ ಈಸಿ ಇದೆ, ಅರ್ಥ ಆಗ್ತಿದೆ ಅಂಥೇಳಿ ನಾನು ಅನ್ಕೋತೀನಿ. ನೆಕ್ಸ್ಟ್ ರೂಲ್ ಇನ್ ಟರ್ಮ್ಸ್ ಆಫ್ ದ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಇದೆ, ಇಲ್ಲಿ ಒಂದು ಸೆಂಟರ್ ಆಫ್ ದ ಆ್ಯಕ್ಸಿಸ್ ಇದೆ. ಇಲ್ಲೇನಾಗುತ್ತೆ ಅಂತಂದರೆ ಯಾವುದೇ ಒಂದು ಇನ್ಸಿಡೆಂಟ್ ಆಬ್ಲಿಗಾಗಿ ಈ ರೀತಿಯಾಗಿ ಅದು ಸರ್ಫೇಸ್ ಮೇಲೆ ರಿಫ್ಲೆಕ್ಟ್ ಆಯಿತು ಅಂದರೆ, ಇನ್ಸಿಡೆಂಟ್ ಆಯಿತು ಅಂತಂದರೆ ಅದೇನಾಗುತ್ತೆ, ಒಂದು ಪಾಯಿಂಟ್ ಪಿ ಕಡೆ ರೀಚ್ ಆಗುತ್ತೆ. ಆನಂತರ ಅದು ರಿಫ್ಲೆಕ್ಟ್ ಅದೇ ರೀತಿಯಾಗಿ ಆಬ್ಲಿಗ್ಲಿ ಅಂತ ಹೇಳಿ ಕರಿತೀವಿ, ಅದೇ ರೀತಿಯಾಗಿ ವಾಪಸ್ ಬರುತ್ತೆ. ಇಲ್ಲೂ ಸಹಿತ ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಇಲ್ಲೂ ಸಹಿತ ಇಟ್ ಹೋಲ್ಡ್ಸ್ ಗುಡ್ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆ? ಈ 4 ರೂಲ್ ಗೊತ್ತಾಯಿತು ಅಂತಂದರೆ ಕಾನ್ಕೇವ್ ಮಿರರ್ನ ನಾವು ಇಟ್ಕೊಂಡ್ಬಿಟ್ಟು ಯಾವ ರೀತಿಯಾಗಿ ನಾವು ರೇ ಡಯಾಗ್ರಾಮನ್ನು ಬರಿಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈಗ ಈ 4 ರೂಲನ್ನು ಸೇರಿಸ್ಬಿಟ್ಟು ಒಂದೇ ಡಯಾಗ್ರಾಮಲ್ಲಿ ಬರೆಯೋಣ. ದಿಸ್ ಒನ್ ಇಸ್ ಅ ಕಾನ್ಕೇವ್ ಮಿರರ್ ಆ್ಯಂಡ್ ದಿಸ್ ಒನ್ ಇಸ್ ಅ ಪೋಲ್. ಹಾಗೆ ಇಲ್ಲಿ ಇದ್ರ ಮೇಲೆ ಬೇಡ, ಓಕೆ, ದಿಸ್ ಒನ್ ಇಸ್ ಅ ಪ್ಲೇನ್. ಓಕೆ, ಇದು ಪೋಲ್, ಸೆಂಟರ್. ಫಸ್ಟ್ ರೂಲನ್ನು ಬರಿತಾ ಇದ್ದೀನಿ. ನಾವು ಪ್ಯಾರಲಲ್ಲಾಗಿ ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ ಪ್ಯಾರಲಲ್ಲಾಗಿ ಏನಾದರೂ ನಾವು ಒಂದು ಇನ್ಸಿಡೆಂಟ್ ಮಾಡಿದ್ವಿ ಲೈಟನ್ನು ಅಂತಂದರೆ ಅದೇನಾಗುತ್ತೆ, ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್. ಈ ಪಾಯಿಂಟ್ ಪ್ರಿನ್ಸಿಪಲ್ ಫೋಕಸ್ ಆಗಿರುತ್ತೆ. ಹಾಗೆ ಇಲ್ಲಿ ಸೆಂಟರ್ ಇದೆ,
ದಿಸ್ ಒನ್ ಇಸ್ ದ ಫಸ್ಟ್ ರೂಲ್ ಆಯಿತು. ಈಗ ನಾವೇನಾದರೂ ಒಂದು ರೇನ ಪ್ರಿನ್ಸಿಪಲ್ ಫೋಕಸ್ ಮೂಲಕ ಕಳಿಸ್ತಿದ್ದೀವಿ ಅಂತಂದರೆ ಇದು ರೀಚ್ ಆಗಿ ಮತ್ತೆ ಇದು ರಿಫ್ಲೆಕ್ಟ್ಸ್ ಬ್ಯಾಕ್ ಆಗುತ್ತೆ. ಇದೇನಾಗಿರುತ್ತೆ, ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ, ಒನ್ ಆ್ಯಂಡ್ ದ ಸೇಮ್, ಹೌದಲ್ವಾ? ಈಗ ಥರ್ಡ್ ರೂಲನ್ನು ಬರಿತಾ ಇದ್ದೀನಿ. ಥರ್ಡಲ್ಲಿ ಏನಾಗುತ್ತೆ ಅಂತಂದರೆ ವೆನ್ ಎ ರೇ ಈಸ್ ಪಾಸ್ ಥ್ರೂ ದ ಸೆಂಟರ್ ಆಫ್ ದ ಕರ್ವೇಚರ್, ಹೀಗಾದರೂ ಆಗಿರ್ಬೋದು, ಹೀಗಾದರೂ ಆಗಿರ್ಬೋದು. ಹೇಗೆ ಇದು ಡೈರೆಕ್ಷನ್ ಹೀಗೆ ಹೋಗಿತ್ತಲ್ವ, ಅದೇ ರೀತಿಯಾಗಿ ಇದು ಮತ್ತೆ ವಾಪಸ್ ಬರುತ್ತೆ ಇದೇ ಡೈರೆಕ್ಷನಲ್ಲಿ. ಹೀಗೆ ಹೋಗಿದ್ದು ಮತ್ತೆ ಇದೇ ಡೈರೆಕ್ಷನಲ್ಲಿ ವಾಪಸ್ ಬರುತ್ತೆ. ಇದಿಷ್ಟು ನಿಮಗೆ ಗೊತ್ತಾಯಿತು. ಇನ್ನೊಂದು ಲಾಸ್ಟ್ ಒನ್ ಯಾವುದು, ಓಕೆ ನೆಕ್ಸ್ಟ್ ಇನ್ನೊಂದಿದೆ, ಬೇರೆ ಕಲರ್ ಇರಲಿ. ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ಒಬ್ಲೀಗಾಗಿ ಬಂದಿರುತ್ತೆ, ಇದೇ ಡೈರೆಕ್ಷನಲ್ಲಿ ಮತ್ತೆ ವಾಪಸ್ ಬರುತ್ತೆ. ಗೊತ್ತಾಗ್ತಿದೆಯಾ? ಇವುಗಳನ್ನು ನಾವು ಈ ರೂಲ್ಸ್ಗಳಲ್ಲಿ ತಿಳ್ಕೊಳ್ತಾ ಹೋಗೋಕ್ಕೆ ಈಸಿ ಆಗುತ್ತೆ. ಈಗ ಒಂದು ಕಂಕ್ಲೂಡ್ ಪಾರ್ಟಾಗಿ ಕಾನ್ಕೇವ್ ಮಿರರ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಟಾರ್ಚಸ್ಗಳಲ್ಲಿ ಯೂಸ್ ಮಾಡ್ತೀವಿ, ಸರ್ಚ್ ಲೈಟಲ್ಲಿ ಯೂಸ್ ಮಾಡ್ತೀವಿ, ಹಾಗೆ ವೆಹಿಕಲ್ಸ್ಗಳ ಹೆಡ್ಲೈಟ್, ನಾಟ್ ಅ ಸೈಡ್ ಮಿರರ್ ಅಲ್ಲ, ಇಲ್ಲಿ ವೆಹಿಕಲ್ಸ್ಗಳ ಹೆಡ್ಲೈಟಲ್ಲಿ, ಹಾಗೆ ಶೇವಿಂಗ್ ಮಿರರ್ಗಳಲ್ಲಿ ಡೆಂಟಲ್ ಡಾಕ್ಟರ್ಸ್ಗಳು ಯೂಸ್ ಮಾಡ್ತಾರೆ. ಯಾಕೆ ಅಂತ ಅಂದರೆ ಇಲ್ಲಿ ನಮಗೆ ಏನಾಗಿರುತ್ತೆ, ದೊಡ್ಡದಾಗಿರುವಂತಹ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ. ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ಕಾನ್ವೆಕ್ಸ್ ಮಿರರನ್ನು ಸೈಡ್ ಮಿರರಲ್ಲಿ ಯೂಸ್ ಮಾಡ್ತೀವಿ, ಗಾಡಿಯ ಸೈಡ್ ಮಿರರಲ್ಲಿ. ಇಲ್ಲೇನಾಗಿರುತ್ತೆ, ನಮಗೆ ದೂರದಲ್ಲಿರುವಂತಹ ಆಬ್ಜೆಕ್ಟ್ಸ್ಗಳು ಅಥವಾ ಯಾರೋ ಒಬ್ರು ಮೂವ್ ಆಗ್ತಿದ್ದಾರೆ ಅಂದರೆ ನಮಗಿಲ್ಲಿ ಸಣ್ಣದಾಗಿ ಕಾಣಿಸ್ತಾ ಇರುತ್ತೆ, ನೇರವಾಗಿರುತ್ತೆ ಆದರೆ ಸಣ್ಣದಾಗಿ ಕಾಣಿಸ್ತಾ ಇರುತ್ತೆ. ಹಾಗಾದರೆ ಇದರ ಒಂದು ಅಪೋಸಿಟ್ ಯಾವುದು, ಕಾನ್ಕೇವ್ ಮಿರರ್. ಇಲ್ಲಿ ನಮಗೇನಾಗಿರುತ್ತೆ ಗೊತ್ತು, ಫೋಕಲ್ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೌದು ಇಲ್ಲ ಅಂತಲ್ಲ. ಆದರೆ ನಿಮಗೆ ಕ್ವಶನ್ಸ್ಗಳನ್ನು, ಈ ರೀತಿಯಾದಂಥ ಕ್ವಶನ್ಸ್ಗಳನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂತಂದರೆ ಇವುಗಳೇ ಹೆಲ್ಪ್ ಆಗುತ್ತೆ. ಈಗ ಡೆಂಟಲ್ ಡಾಕ್ಟರ್ಸ್ ಝೂಮ್ ಆಗಿ ನೋಡಬೇಕಲ್ವ ಅವರು, ಹಾಗಾದರೆ ದೊಡ್ಡದಾಗಿ ಇಮೇಜ್ ಫಾರ್ಮೇಷನ್ ಆಗಬೇಕು, ಹಾಗಾದರೆ ನಾವಲ್ಲಿ ಕಾನ್ಕೇವ್ ಮಿರರನ್ನು ಯೂಸ್ ಮಾಡಬೇಕು ಅಂತ ಹೇಳಿ ನಾನು ಯಾವ ರೀತಿಯಾಗಿ ಹೇಳಕ್ಕೆ ಹೊರಟಿದ್ದೀನಿ ನಿಮಗೆ ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ಕಾನ್ವೆಕ್ಸ್ ಮಿರರನ್ನು ನೋಡೋಣ. ಓಕೆ, ಕಾನ್ವೆಕ್ಸ್ ಮಿರರ್ಲು ಸಹಿತ ಇಲ್ಲಿ ನಾನು 4 ರೂಲ್ಗಳನ್ನು ಸಹಿತ ಕೊಟ್ಟಿದ್ದೀನಿ. ಇವುಗಳು ಸಹಿತ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ, ರೆಫರ್ ಮಾಡಿ. ಈಗ ಕಾನ್ವೆಕ್ಸ್ ಮಿರರನ್ನು ಬರಿತಾ ಇದ್ದೀನಿ. ಕಾನ್ವೆಕ್ಸ್ ಮಿರರ್ಗೆ ನಾವೇನಾದರೂ ಪ್ಯಾರಲಲ್ ಆಗಿ ನಾವು ಫಸ್ಟ್ ರೂಲಲ್ಲಿ ಸಹಿತ ಏನು ತೊಗೊಂಡಿದ್ವಲ್ಲ ಅದನ್ನೇ ಇಲ್ಲೂ ಸಹಿತ ಅಪ್ಲೈ ಮಾಡ್ತೀವಿ. ಕಾನ್ವೆಕ್ಸ್ ಮಿರರ್ ಆ್ಯಂಡ್ ದಿಸ್ ಒನ್ ಇಸ್ ಅ ಪೋಲ್, ಹಾಗೆ ದಿಸ್ ಒನ್ ಇಸ್ ಅ ಸೆಂಟರ್, ಹಾಗೆ ದಿಸ್ ಒನ್ ಇಸ್ ಅ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಜೊತೆಗೆ ಗಮನಿಸಿ, ನಾವೀಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿರುವಂಥ ಒಂದು ಇನ್ಸಿಡೆಂಟ್ ರೇನ ಪಾಸ್ ಮಾಡ್ತಾ ಇದ್ದೀವಿ. ಇದೇನಾಗುತ್ತೆ, ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್. ಗೊತ್ತಾಗ್ತಿದೆಯಾ? ಬಟ್ ನಾವೇನಾದರೂ ಇದನ್ನು ಎಕ್ಸ್ಟೆಂಡ್ ಪಾರ್ಟ್ ಮಾಡಿದ್ವಿ ಅಂತಂದರೆ ಹಾಗೇನಾಗುತ್ತೆ, ಇದು ನಮಗೆ ಫೋಕಸ್ಸಲ್ಲಿ ರೀಚ್ ಆಗ್ತಿದೆ. ಗೊತ್ತಾಗ್ತಿದೆಯಾ? ಈ ಫೋಕಸ್ಸಲ್ಲಿ ರೀಚ್ ಆಯಿತು, ಇದನ್ನು ನಾವೇನಂತ ಕರಿತೀವಿ, ಫಸ್ಟ್ ರೂಲ್. ಇಲ್ಲಿ ರಿಫ್ಲೆಕ್ಟ್ ಬ್ಯಾಕ್ ಆದಾಗ ಇದನ್ನು ನಾವು ಫೋಕಸ್ ಅಂತ ಹೇಳಿದ್ವಿ, ಇಲ್ಲಿ ಒಳಗಡೆ ಇದೆ, ಹೊರಗಡೆ ಒಳಗಡೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂಥೇಳಿ ನಾನು ಅನ್ಕೋತೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ಈಗ ನಾವೇನು ಮಾಡೋಣ, ಫೋಕಸ್ ಮೂಲಕ ಪಾಸ್ ಮಾಡಿದ್ವಿ ಲೈಟನ್ನು ಅಂತಂದರೆ ಈ ರೀತಿಯಾಗಿ, ಆ್ಯಕ್ಚುಲಿ ಈ ರೀತಿಯಾಗಿ ಹೇಳಬಾರ್ದು, ಹೀಗೆ ನಾವು ಫೋಕಸ್ ಈ ರೀತಿಯಾಗಿ ಕಳಿಸ್ತಾ ಇದ್ದೀವಿ ಅಂತಂದರೆ ಏನಾಗುತ್ತೆ, ಈಗ ಅದು ಈ ರೀತಿಯಾಗಿ ಬರುತ್ತೆ. ಅಂದರೆ ದಿಸ್ ಒನ್ ಇಸ್ ಅ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್. ಗೊತ್ತಾಗ್ತಿದೆಯಾ? ಹಾಗಾದರೆ ಇಲ್ಲಿ ನಮಗೆ ಇಲ್ಲಿ ರೇ ಡಯಾಗ್ರಾಮಲ್ಲಿ ಈ ರೀತಿಯಾಗಿ ಕೊಟ್ಟಿಲ್ಲ, ಬಟ್ ಇಲ್ಲೇನಾಗಿದೆ, ಈ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ. ಇದು ನಾವು ಎಕ್ಸ್ಟೆಂಡ್ ಮಾಡಿದಾಗ ನಾವು ಈ ರೀತಿಯಾಗಿ ಬರುತ್ತೆ ಅನ್ನೋದು ನಮ್ಮ ಇಮ್ಯಾಜಿನೇಷನ್ ಆಗಿರುತ್ತೆ. ನೆಕ್ಸ್ಟ್ ಸೆಂಟರ್ ಆಫ್ ದ ಕರ್ವೇಚರ್ ನನಗೆ ಆಗಲೇ ಹೇಳಿದ್ನಲ್ಲ, ಎಲ್ಲದರಲ್ಲೂ ಸಹಿತ ಸೇಮ್ ಇರುತ್ತೆ. ಹೀಗೆ ಹೋಗಿರುತ್ತಲ್ವ, ಸೆಂಟರ್ ಆಫ್ ದ ಕರ್ವೇಚರ್ ರೀಚ್ ಆಗಿದೆ, ಅದ್ರ ಮೂಲಕ ಲೈಟ್ ಏನಾದರೂ ಪಾಸ್ ಆಗಿದೆ ಅಂತಂದರೆ ಸೇಮ್ ಡೈರೆಕ್ಷನಲ್ಲೇ ಅದು ವಾಪಸ್ ಬರುತ್ತೆ. ಹಾಗೆ ಇದು ಸಹಿತ ಸೇಮ್ ಆ್ಯಸ್ ಲೈಕ್ ದ ಕಾನ್ಕೇವ್ ಮಿರರ್. ಈ 4 ರೂಲ್ಗಳು ಗೊತ್ತಾಯಿತು ಅಂತಂದರೆ ನಿಮಗೆ ನೆಕ್ಸ್ಟ್ ಲೆನ್ಸ್ಗಳನ್ನು ಯೂಸ್ ಮಾಡಿದಾಗ ಹೇಗಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಕಾನ್ವೆಕ್ಸ್ ಮಿರರನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಇದರ ಒಂದು ಸೈಜ್ ಆಗಿರ್ಬೋದು, ಜೊತೆಗೆ ಇಲ್ಲಿ ಕೊಟ್ಟಿರುವಂಥ ಒಂದು ಪ್ರಾಪರ್ಟಿ. ಇಲ್ಲಿ ದಿಸ್ ಒನ್ ಈಸ್ ಅ ಕಾನ್ವೆಕ್ಸ್ ಮಿರರ್, ಪ್ರಿನ್ಸಿಪಲ್ ಆ್ಯಕ್ಸಿಸ್ ಮೂಲಕ ನಾವು ಪಾಸ್ ಮಾಡಿದಾಗ ಏನಾಗುತ್ತೆ, ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್. ಅದನ್ನು ನಾವು ಎಕ್ಸ್ಟೆಂಡ್ ಪಾರ್ಟ್ ಮಾಡಿದ್ವಿ ಅಂದರೆ ಇದು ಫೋಕಲ್ ಲೆಂತ್ ಆಗಿದೆ, ಪ್ರಿನ್ಸಿಪಲ್ ಫೋಕಸ್ ಆಗಿದೆ. ಈ ಪಿ ಇದೆ, ಇದ್ರ ಮಧ್ಯೆ ಇರುವಂಥದ್ದು ಪ್ರಿನ್ಸಿಪಲ್ ಫೋಕಸ್. ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ಇದು ಇನ್ಫಿನಿಟಿ ಆಬ್ಜೆಕ್ಟ್ ಏನಾಗಿದೆ, ಇಲ್ಲಿ ನಾವು ವಸ್ತು ತೊಗೊಂಡಿದ್ದೀವಲ್ಲ ಅದರ ಒಂದು ಡಿಸ್ಟೆನ್ಸ್ ಏನಾಗಿದೆ, ತುಂಬ ಇನ್ಫಿನಿಟಿಯಿಂದ ಬರ್ತಾ ಇರೋದು. ಅದೇ ರೀತಿಯಾಗಿ ಇಲ್ಲಿ ನಾವು ತೊಗೊಂಡಿದ್ದೀವಿ, ಒಂದು ಡಿಸ್ಟೆನ್ಸನ್ನು ಕೊಟ್ಟಿದ್ದೀವಿ. ಈಗೇನಾಗುತ್ತೆ ಅಂದರೆ ಆಲ್ವೇಸ್ ಸೇಮ್ ಆಗುತ್ತೆ, ಬಟ್ ಇಲ್ಲೇನಾಗುತ್ತೆ ನಿಮಗೆ ಇಲ್ಲಿ ಪ್ರಾಪರ್ಟಿಗೂ ನೋಡಿದಾಗ ಗೊತ್ತಾಗುತ್ತೆ.
ಅಟ್ ಇನ್ಫಿನಿಟಿ ಪೊಸಿಷನಲ್ಲಿ ಇದ್ದಾಗ ಏನಾಗುತ್ತೆ, ಫೋಕಸ್ ಪಾಯಿಂಟಲ್ಲೇ ಅದು ರೀಚ್ ಆಗಿರುತ್ತೆ ಬಿಹೈಂಡ್ ದ ಮಿರರ್ನ ಹಿಂದೆನೇ ಇರುತ್ತೆ. ಜೊತೆಗೆ ಇದು ಹೈಲಿ ಡೈಮೆನ್ಷನ್ ಆಗಿರುತ್ತೆ. ಇನ್ಫಿನಿಟಿಯಿಂದ ಬಂದಾಗ ಕಾನ್ಕೇವ್ ಆಗಿರ್ಬೋದು ಹಾಗೆ ಕಾನ್ವೆಕ್ಸ್ ಆಗಿರ್ಬೋದು, ಎರಡರಲ್ಲೂ ಸಹಿತ ಏನಾಗಿದೆ, ಅಲ್ಲಿ ಹೈಲಿ ಡಿಮಿನಿಷ್ಡ್ ಇಮೇಜನ್ನು ನಾವು ನೋಡ್ತಾ ಇದ್ದೀವಿ. ಸೈಜ್ ಆಫ್ ದ ಇಮೇಜ್ ಗೊತ್ತಾಗ್ತಿದೆ. ಹಾಗೆ ಇವೆರಡರಲ್ಲೂ ಸಹಿತ ವರ್ಚುವಲ್ ಇರೆಕ್ಟೇ ಇರುತ್ತೆ, ಚೇಂಜಸ್ ಆಗೋದಿಲ್ಲ. ಬಟ್ ಕಾನ್ಕೇವಲ್ಲಿ ಒಂದು ಕಡೆ ಮಾತ್ರ ವರ್ಚುವಲ್ ಆ್ಯಂಡ್ ಡೈರೆಕ್ಟನ್ನು ನಾವು ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಕಾನ್ಕೇವ್ ಮಿರರಲ್ಲಿ ನೋಡ್ತಾ ಇದ್ದೀರಾ, ಬಿಟ್ವೀನ್ ದ ಇನ್ಫಿನಿಟಿ ಆ್ಯಂಡ್ ಪೋಲ್, ಅದರ ಮಧ್ಯೆ ನಾವು ಇಟ್ವಿ ಅಂತಂದರೆ, ನಾವೀಗ ನಾನು ಫಿಗರನ್ನು ತೋರಿಸಿದ್ನಲ್ವಾ, ಇಲ್ಲಿ ಈ ರೀತಿಯಾಗಿ ಪೋಲ್ ಮತ್ತು ಇನ್ಫಿನಿಟಿಯ ಮಧ್ಯೆ ಇಟ್ವಿ ಅಂತಂದರೆ ಆಬ್ಜೆಕ್ಟನ್ನು, ನಮಗೆ ಅಲ್ಲಿ ಇಮೇಜ್ ಫಾರ್ಮೇಷನ್ ಸಹಿತ ಪೋಲ್ ಮತ್ತು ಫೋಕಸ್ ಇದರ ಮಧ್ಯ ಫಾರ್ಮೇಷನ್ ಆಗಿರುತ್ತೆ. ಇದು ಸಹಿತ ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಆ್ಯಂಡ್ ಇಟ್ ಈಸ್ ಸೇಮ್ ಆ್ಯಸ್ ಲೈಕ್ ದ ಕಾನ್ವೆಕ್ಸ್ ಲೆನ್ಸ್. ಕಾನ್ಕೇವ್ ಮಿರರ್ ಡಿಮಿನಿಷ್ ಆಗಿದೆ. ನಿಮಗೆ ರೇ ಡಯಾಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ ಅಂತೇಳಿ ಅನ್ಕೊತೀನಿ, ಯಾಕಂದರೆ ಕಾನ್ಕೇವಲ್ಲಿ ನಾನು ಹೇಗೆ ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಇದರಲ್ಲಿ ರೇ ಉಲ್ಟಾ ಡೈರೆಕ್ಷನ್ ಇರುತ್ತೆ ಅಷ್ಟೇ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ಇದೊಂದು ಹೇಳ್ತೀನಿ, ಕಾನ್ವೆಕ್ಸ್ ಮಿರರ್ನ ಯೂಸಸ್. ಪೀನ ದರ್ಪಣವನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ರಿಯರ್ ವೇವ್ ಅಥವಾ ಸೈಡ್ ವೇವ್ ಅಂತ ಹೇಳಿ ಕರಿತೀವಲ್ಲ, ಮಿರರ್ಸ್ಗಳಲ್ಲಿ, ಸೈಡ್ ಮಿರರ್ಗಳಲ್ಲಿ ನಾವು ಯೂಸ್ ಮಾಡೋವಂಥದ್ದು ಕಾನ್ವೆಕ್ಸ್ ಮಿರರನ್ನು. ಹಾಗೆ ಸ್ಟ್ರೀಟ್ ಲೈಟ್ ರಿಫ್ಲೆಕ್ಟರ್ಸ್ ಆಗಿರುತ್ತೆ, ಜೊತೆಗೆ ಸೆಕ್ಯೂರಿಟಿ ಮಿರರ್ಗಳಲ್ಲೂ ಸಹಿತ ಯೂಸ್ ಮಾಡ್ತೀವಿ. ಯಾಕಂತಂದರೆ ತುಂಬ ಜನದ ನಾವು ಅಲ್ಲಿ ಫೋಕಸ್ ಆಗಬೇಕು, ಅಲ್ಲಿ ಇಮೇಜ್ ಕಾಣಬೇಕು ಅನ್ನೋದಕ್ಕೋಸ್ಕರ ನಾವು ಕಾನ್ವೆಕ್ಸ್ ಮಿರರನ್ನು ಯೂಸ್ ಮಾಡ್ತೀವಿ. ನೀವು ಎರಡು ಪ್ರಾಪರ್ಟಿ ನೋಡಿದರೆ ಇಲ್ಲಿ ಡಿಮಿನಿಷ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಕಾನ್ವೆಕ್ಸ್ ಮಿರರಿಂದ ನಾವು ಸಣ್ಣದಾಗಿರುವಂತಹ ಇಮೇಜನ್ನು ಫಾರ್ಮೇಷನ್ ಮಾಡೋಕ್ಕೆ, ಪ್ರತಿಬಿಂಬವನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಗೊತ್ತಾಗ್ತಿದೆಯಾ? ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಫೋಕಲ್ ಲೆಂತ್, ಹೌದು ಇಲ್ಲ ಅಂತಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲೆನ್ಸ್ ಬಗ್ಗೆ, ಜೊತೆಗೆ ರಿಫ್ರಾಕ್ಷನ್ ಬಗ್ಗೆ, ಪವರ್ ಜೊತೆಗೆ ಮ್ಯಾಗ್ನಿಫಿಕೇಷನ್ ಇದ್ರ ಬಗ್ಗೆ ಮತ್ತೆ ಮುಂದೆ ಬರುತ್ತೆ, ನಾನು ಹೇಳ್ತಾ ಹೋಗ್ತೀನಿ. ತುಂಬ ದೊಡ್ಡ ಲೆಸನ್ ಇದು, ಹಾಗೆ ತುಂಬ ತಿಳ್ಕೊಳ್ಳುವಂತಹ ಲೆಸನ್. ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು ₹29, ಕಿಶೋರ್ ₹59, ತರುಣ್ ₹159. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.